ನಮಸ್ಕಾರ. ಜ್ಯೋತಿಷದ ಅಭ್ಯಾಸದ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ ಬಾರಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಅಭ್ಯಾಸ ವಿಭಾಗಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳು ಮತ್ತು ಉತ್ತರವನ್ನು ನೋಡಿದ್ವಿ. ಇವತ್ತು ಜ್ಯೋತಿಷ್ಯದ ಸಾಫ್ಟ್ವೇರ್ ಬಗ್ಗೆ ಕೆಲವಿನ ಮಾಹಿತಿಯನ್ನು, ಯಾಕೆಂದರೆ ಕೆಲವಿನ ವಿದ್ಯಾರ್ಥಿಗಳು ಸಾಫ್ಟ್ವೇರನ್ನು ಹೇಗೆ ಬಳಸಬೇಕು ಅಂತ ಕೇಳಿದರು. ಅದಕ್ಕೆ ಕೆಲವಿನ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ನಂತರ ಪ್ರಶ್ನೆ ಉತ್ತರಗಳು ಏನಾದರೂ ಇದ್ದರೆ ಮುಂದುವರಿಸೋಣ. ಸೊ ನಮಗೆ ಗೊತ್ತಿದ್ದು, ನಾವು ಜಗನ್ನಾಥ ಹೋರ ಸಾಫ್ಟ್ವೇರನ್ನು ಬಳಸ್ತೇವೆ ಕಂಪ್ಯೂಟರ್ನಲ್ಲಿ. ಆ್ಯಂಡ್ರಾಯ್ಡ್ ಫೋನಲ್ಲಾದರೆ ಜ್ಯೋತಿಷ್ ಆ್ಯಪ್ ಅಂತ ಒಂದಿರುತ್ತೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ. ಸೊ ನೀವು ಪ್ಲೇಸ್ಟೋರಿಗೆ ಹೋದರೆ ಆ ಪ್ಲೇಸ್ಟೋರಲ್ಲಿ ಜ್ಯೋತಿಷ್ ಆ್ಯಪ್ ಅಂತ ಒಂದು ಸಿಗುತ್ತೆ. ಸೊ ಈ ಜ್ಯೋತಿಷ್ ಆ್ಯಪ್ ಅಂತ ನಿಮಗೆ ಇಲ್ಲಿ ಕಾಣ್ತಾ ಇದೆ ನೋಡಿ, ವಿಷ್ಣುವರ್ಧನ್ SV ಜ್ಯೋತಿಷ್ ಆ್ಯಪ್. ಇದು ಚೆನ್ನಾಗಿದೆ, ಸ್ವಲ್ಪ ಡೆಸ್ಕ್ಟಾಪ್ ಸಾಫ್ಟ್ವೇರ್ ತುಂಬ ಹತ್ತಿರ ಇದೆ. ನೀವು ಆ್ಯಕ್ಯುರಸಿ ವೈಸ್ ನೋಡಬೇಕಾದ್ರೆ ಕಂಪ್ಯೂಟರ್ನಲ್ಲಿ ಬಳಸುವಂಥ ಸಾಫ್ಟ್ವೇರ್ ತುಂಬ ಆ್ಯಕ್ಯುರಸಿ ಇರುತ್ತೆ. ಆ್ಯಪಲ್ಲಿ ಏನಂತಂದರೆ ಜಸ್ಟ್ ಫಾರ್ ರೆಫರೆನ್ಸ್ ಅಷ್ಟೇ, ಆಗಲಿಕ್ಕೆ ಫುಲ್ ಫ್ಲೆಡ್ಜೆಡಾಗಿ ಬಳಸ್ಲಿಕ್ಕೆ ಬರಲ್ಲ. ಬೇಕಾದ್ರೆ ನೀವು ರೆಫರೆನ್ಸಿಗೆ ಇದು ಬೇಕಾದ್ರೆ ಬಳಸ್ಕೊಳ್ಬೋದು. ಯಾರ್ಯಾದರೂ ಆ್ಯಂಡ್ರಾಯ್ಡ್ ಫೋನ್ಸ್ ಇದ್ದರೆ ಅವ್ರು ಈ ರೀತಿ ಬಳಸ್ಕೋಬೋದು. ಅದೇ iOS ಇದ್ದರೆ ಅವರು ಅಹೋರಾತ್ರ ಅಂತ ಒಂದು ಸಾಫ್ಟ್ವೇರ್ ಇದೆ. ಇದು ನನ್ನ ಫ್ರೆಂಡೇ ಡೆವಲಪ್ ಮಾಡಿರೋದ್ರಿಂದ ಇದು ಚೆನ್ನಾಗಿದೆ. ಈ ಅಹೋರಾತ್ರ ಅಂತಂಬೋ ಸಾಫ್ಟ್ವೇರ್ ಸೇಮ್ ನಿಮಗೆ ಜಾತಕ ಇದೆಲ್ಲ ಕೂಡ ಚೆನ್ನಾಗಿ ಪ್ರಿಂಟ್ ಮಾಡ್ತದೆ. ಇದು ಬೇಕಾದರೆ ನೀವು, ನಿಮಗೆ ಕನ್ನಡ, ತೆಲುಗು ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಸಿಗುತ್ತೆ. ಸೊ ಇದನ್ನು ನೀವು ಬಳಸ್ಕೊಳ್ಬೋದು. ಇದು ಕೂಡ ಚೆನ್ನಾಗಿದೆ. ಇದು iOS ಐಫೋನ್ ಯೂಸ್ ಮಾಡೋರು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ರಾಯ್ಡ್ ಯೂಸರ್ಸ್ ಆದರೆ ನೀವು ಇದನ್ನು ಇದೆಲ್ಲ ಕೂಡ ಫ್ರೀ ಸಾಫ್ಟ್ವೇರ್, ಯಾವುದಕ್ಕೂ ಕೂಡ ಪೇಯ್ಡ್ ಮಾಡೋ ಕೆಲಸ ಇಲ್ಲ. ಜ್ಯೋತಿಷಕ್ಕೆ ಸಂಬಂಧಪಟ್ಟ ಯಾರು ಕೂಡ ಪೇಯ್ಡ್ ಸಾಫ್ಟ್ವೇರ್ ಬಳಸೋ ಅಗತ್ಯ ಇಲ್ಲ, ಎಲ್ಲ ಫ್ರೀನೇ ನಿಮಗೆ ಸಿಗತ್ತೆ. ತುಂಬ ಒಳ್ಳೆ ಪ್ರಿಂಟಿಂಗು ಫಾರ್ಮ್ಯಾಟು ಬೇಕಾದರೆ ನಿಮಗೆ, ಅಂದರೆ ಆ ಥರ ಬಿಸ್ನೆಸ್ ಥರ ಮಾಡೋಂಗಿದ್ರೆ ಅದಕ್ಕೆ ನೀವು ಪೇಯ್ಡ್ ಸಾಫ್ಟ್ವೇರ್ಸ್ ಏನಾದರೂ ಬಳಸ್ಕೋಬೇಕಾಗಲಿ. ಜಸ್ಟ್ ಫಾರ್ ರೆಫರೆನ್ಸ್ ಆದರೆ ನಿಮಗೇನು ಅಷ್ಟು ಪೇಯ್ಡ್ ಸಾಫ್ಟ್ವೇರ್ಸ್ ಬೇಕಿಲ್ಲ. ಇನ್ನು ನಿಮಗೆ ಇಂಟರ್ನೆಟ್ಲೇ ನಿಮಗೆ ಭಾಳಷ್ಟು ಸಿಗತ್ತೆ ಓಪನ್ ಸೋರ್ಸ್ ವಿಚಾರಗಳು. RV ಅಸ್ಟ್ರಾಲಜಿ ಅಂತ ಒಂದಿದೆ. ಸೊ ಇದು ಒಂದು ವೆಬ್ ಬೇಸ್ಡ್ ಸಾಫ್ಟ್ವೇರ್, ಇದು RVA ಅಸ್ಟ್ರಾಲಜಿ ಅಂತ. ಈ ವೆಬ್ ಬೇಸ್ಡ್ ಸಾಫ್ಟ್ವೇರ್ ಬೇಕಾದ್ರೆ ನೀವು ಬಳಸ್ಕೊಳ್ಬೋದು. ಸೊ ಇದರಲ್ಲಿ ಜಸ್ಟ್ ನೀವು ಡೀಟೇಲ್ಸ್ ಇಲ್ಲಿ ಕೊಟ್ಟು ಮ್ಯಾಚಿಂಗ್ ಎಲ್ಲ ಬರುತ್ತೆ. ಕುಂಡಲಿ ನೀವು ಜಸ್ಟ್ ಲೊಕೇಶನಲ್ಲಿ ಕೊಟ್ಟು ನಾರ್ತ್ ಇಂಡಿಯನ್ ಬೇಕಾ ಸೌತ್ ಇಂಡಿಯನ್ ಬೇಕಂತ ಸೆಲೆಕ್ಟ್ ಮಾಡ್ಕೋಬೋದು. ಲ್ಯಾಂಗ್ವೇಜಸ್ ನಿಮ್ಗೆ ಯಾವ್ದು ಬೇಕಾದ್ರೆ ಆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಹಾರೋಸ್ಕೋಪ್ ಅಂದರೆ ನಿಮಗೆ ಹಾರೋಸ್ಕೋಪ್ ಜನ್ರೇಟ್ ಮಾಡ್ತದೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕಾದ್ರೆ ಆ ಲ್ಯಾಂಗ್ವೇಜ್ ಜನ್ರೇಟ್ ಮಾಡ್ತದೆ. ಸೊ ಇದನ್ನು ನೀವು ಬೇಕಾದರೆ ನೀವು ಬಳಸ್ಕೊಳ್ಬೋದು. ಈ ರೀತಿ ನಿಮಗೆ ಚಾರ್ಟ್ ಅಂಬೋದು ಸಿಗತ್ತೆ, ಡೀಟೇಲ್ಸ್ ಎಲ್ಲ ಕೂಡ ನಿಮಗೆ ಬರುತ್ತೆ. ಪ್ರಿಂಟ್ ಮಾಡಬೇಕಾದ್ರೆ PDF ಪ್ರಿಂಟ್ ಮಾಡ್ಕೋಬೋದು. PDF ಅಂತ ಪ್ರಿಂಟ್ ಅಂತ ಹೊಡೆದ ತಕ್ಷಣ ನಿಮಗೆ PDF ಫಾರ್ಮ್ಯಾಟಲ್ಲಿ ಒಳ್ಳೆ ಫಾರ್ಮ್ಯಾಟ್ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಯಾರಿಗಾನ ಕಳಿಸ್ಬೇಕಾದ್ರೆ PDF ಫಾರ್ಮ್ಯಾಟಲ್ಲಿ ಇದು ಓಕೆ, ಬೆಸ್ಟ್ ಇದು. ಇಲ್ಲಿ ಮಾರ್ಜಿನ್ಸ್ ಡಿಫಾಲ್ಟ್ ಅಂತ ಇಟ್ಟರೆ ನಿಮಗೆ ಚೆನ್ನಾಗಿ ನೀಟಾಗಿ A4 ಪೇಜಲ್ಲಿ, 2 ಪೇಜಸ್ ಬರುತ್ತೆ. ಒಂದು ಚಕ್ರ ಬರುತ್ತೆ, ಗ್ರಹಸ್ಥಿತಿ, ಆಮೇಲೆ ದಶಗಳು, ಇದೆಲ್ಲ ಕೂಡ ಒಂದು ಪೇಜಲ್ಲಿ ಬರುತ್ತೆ. ಸೊ ಈ ರೀತಿ ಇದು ನೋಡ್ಕೊಳ್ಳಿ. RVA ಅಸ್ಟ್ರಾಲಜಿ ಅಂತ ನೀವು ಗೂಗಲಲ್ಲಿ ಹೊಡೆದ್ರೆ ಇದು ಆಟೋಮೆಟಿಕ್ಕಾಗಿ ಓಪನ್ ಆಗ್ತದೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಕಂಪ್ಯೂಟರ್ನೇ ಆದರೆ ಬೆಸ್ಟ್ ಸಾಫ್ಟ್ವೇರ್ ಆ್ಯಂಡ್ ತುಂಬ ಹೆಚ್ಚು ಆಪ್ಷನ್ಸ್ ಇರುವಂಥದ್ದು ಫ್ರೀ ಸಾಫ್ಟ್ವೇರ್ ಅಂತಂದರೆ ನಿಮಗೆ ಜಗನ್ನಾಥ ಹೋರ ಅಂತ ಒಂದು ಸಾಫ್ಟ್ವೇರ್ ಇದೆ. ಆ ಜಗನ್ನಾಥ ಹೋರ ಸಾಫ್ಟ್ವೇರನ್ನ ನೀವು ಯೂಸ್ ಮಾಡ್ಕೊಳ್ಬೋದು. ಮಾಮೂಲಾಗಿ ನಿಮಗೆ ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಸಿಗತ್ತೆ. ಇದನ್ನು ಬೇಕಾದ್ರೆ ನಮಗೆ ಕನ್ವೀನಿಯೆಂಟ್ ಆಗಿರೋ ಥರ ನಾವು ಡಿಸೈನ್ ಮಾಡಿಕೊಳ್ಬೋದು. ಇದರಲ್ಲಿ ನಾವು ನೋಡಿದ್ರೆ ಇಲ್ಲಿ ನಿಮಗೆ ಈ ರೀತಿ ಬಹಳಷ್ಟು ಚಕ್ರಗಳು ಬರ್ತದೆ. ರಾಶಿ, ನವಾಂಶ, ದ್ರೇಕಾಣ, ತ್ರಿಂಶಾಂಶ, ದಶಾಂಶ. ಇಷ್ಟು ನಮಗೆ ಬೇಕಾಗಿಲ್ಲ. ರಾಶಿ ನವಾಂಶ 2 ಇದ್ದರೆ ಸಾಕು. ನೀವು ಇದನ್ನು ಬರೀ 2 ಚಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಜಸ್ಟ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಲಾಸ್ಟ್ ಆಪ್ಷನ್ ಟರ್ನ್ ಆಫ್ ಪ್ಯಾಕ್ಡ್ ಚಾರ್ಟ್ ಮೋಡ್ ಅಂತ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ. ಇದನ್ನು ನೀವೇ ಕ್ಲೋಸ್ ಆದಮೇಲೆ ಒಂದು ಸಲ ಓಪನ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಅದು ಕ್ಲೋಸ್ ಆಗುತ್ತೆ, ಮತ್ತೆ ಒಂದು ಸಲ ಓಪನ್ ಮಾಡ್ಕೊಳ್ಳಿ. ಸರ್ ನಿಮಗೆ ನೆಕ್ಸ್ಟ್ ಓಪನ್ ಆಗೋ ಕಾಲಕ್ಕೆ ನಿಮಗೆ 2 ಚಾರ್ಟ್ ಮೋಡ್ ಈ ರೀತಿ ಸಿಗುತ್ತೆ.
ಇದನ್ನು ಬೇಕಾದ್ರೆ ನೀವು ಈಗ ಅಡ್ಜಸ್ಟ್ ಮಾಡ್ಕೊಳ್ಬೋದು ನೋಡಿ. ಈ ರೀತಿ ಚಿಕ್ಕದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು. ನಿಮ್ಮ ಸ್ಕ್ರೀನ್ ಸೈಜ್ ಮೇಲೆ ಡಿಪೆಂಡ್ ಆಗಿ ನೀವು ಮಾಡ್ಕೋಬೋದು. ಇದು ನಿಮಗೆ ಓಪನ್ ಆಗುವಂಥ ಸಾಫ್ಟ್ವೇರ್. ಇದನ್ನು ಸ್ವಲ್ಪ ಸೆಟ್ಟಿಂಗ್ಸ್ ಮಾಡಿಫೈ ಮಾಡ್ಕೋಬೋದು. ಇದರಲ್ಲಿ ಗ್ರಹಸ್ಥಿತಿ ಅಂತೂ ನಿಮಗೆ ಓಕೆ. ಸೊ ಈ ಗ್ರಹಸ್ಥಿತಿ ಅಂತೂ ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೆ ಆ ಲ್ಯಾಂಗ್ವೇಜಲ್ಲಿ ನೀವು ಮಾಡ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ಜಸ್ಟ್ ಪ್ರಿಫರೆನ್ಸಸ್ ಅಂತ ಒಂದು ಆಪ್ಷನ್ ಇರುತ್ತೆ, ರಿಲೇಟೆಡ್ ಟು ಡಿಸ್ಪ್ಲೇ ಅಂತಿರುತ್ತೆ. ಆಪ್ಷನ್ಗೆ ಹೋಗಿ ಆಮೇಲೆ ಚಾರ್ಟ್ ಸ್ಟೈಲ್ ಆ್ಯಂಡ್ ಲ್ಯಾಂಗ್ವೇಜ್ ಅಂತ ಇರುತ್ತೆ, ಅದಕ್ಕೆ ಹೋಗಿ ಇಲ್ಲಿ ನಿಮಗೆ ಈ ಗ್ರಹದಲ್ಲಿರುವಂಥ ಈ ಗ್ರಹಗಳನ್ನು ಮಾತ್ರ ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೋಬೋದು. ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಯಾವ್ದು ಬೇಕಾದ್ರೆ ಇಟ್ಕೋಬೋದು. ನಾನು ಕನ್ನಡ ಅಂತ ಇಟ್ಟೆ. ಆಮೇಲೆ ಒಂದು ವೇಳೆ ಇನ್ ಕೇಸ್ ಇಂಗ್ಲೀಷ್ ಇದ್ದರೆ ನಮಗೆ ವೆಸ್ಟರ್ನ್ ಬರ್ತದೆ. ಈಗ ಸನ್ನು, ಮೂನು, ಮಾರ್ಸು, ಜುಪಿಟರು, ವೀನಸ್ ಈ ರೀತಿ ಬರುತ್ತೆ. ಆ ರೀತಿ ಬೇಡ, ನನ್ನ ಭಾಷೆ ಬೇಕು ಅಂತಂದರೆ ಇಲ್ಲಿ ಇಂಗ್ಲೀಷ್ ನೇಮ್ಸ್ ಅದಿಲ್ಲ, ತೆಗೆದುಬಿಟ್ಟು ಸ್ಯಾನ್ಸ್ಕ್ರಿಟ್ ನೇಮ್ಸ್ ಅಂತ ಇಟ್ಕೊಳ್ಳಿ. ಸ್ಯಾನ್ಸ್ಕ್ರಿಟ್ ನೇಮ್ ಅಂತ ಇಟ್ಕೊಂಡ್ರೆ ನಮ್ಮದೇ ಆದಂಥ ಭಾಷೆಯಲ್ಲಿ ಕಾಣುತ್ತೆ. ಒಂದು ಸಲ ಓಕೆ ಹೊಡಿತೀನಿ ನೋಡಿ. ಲಗ್ನ, ಗುರು, ಬುಧ, ಸೂರ್ಯಗೆ SY ಅಂತಿರುತ್ತೆ. ಈ ರೀತಿ ನೀವು ಡಿಸ್ಪ್ಲೇ ಮಾಡ್ಬೋದು. ಆಮೇಲೆ ನಿಮಗೆ ಇನ್ ಕೇಸ್ ಕನ್ನಡ ಬೇಕಂದ್ಕೊಳ್ಳಿ, ಇದೇ ಪ್ರಿಫರೆನ್ಸಸ್ಗೆ ಹೋಗಿ ರಿಲೇಟೆಡ್ ಟು ಡಿಸ್ಪ್ಲೇ ಚಾರ್ಟ್ ಸ್ಟೈಲ್ ಆ್ಯಂಡ್ ಲ್ಯಾಂಗ್ವೇಜ್, ಇಲ್ಲಿ ಕನ್ನಡ ಅಂತ ಇಟ್ಕೊಳ್ಳಿ. ಅದೇನಂತಂದರೆ ಬರೀ ಗ್ರಹಗಳ ಮಾತ್ರ ಇಲ್ಲಿ ಚಕ್ರದಲ್ಲಿ ಕಾಣುವಂಥದ್ದು ಮಾತ್ರ ಕನ್ನಡ ಬರುತ್ತೆ. ಪ್ರಿಂಟ್ ಕೂಡ ಚೆನ್ನಾಗಿರುತ್ತೆ. ಜಗನ್ನಾಥ ಹೋರದಲ್ಲಿ ಬೇಸಿಕ್ ಪ್ರಿಂಟಿಂಗ್ ನಮಗೆ ಯಾವಾಗೂ ಕೂಡ ಪ್ರಿಂಟ್ ತುಂಬ ಡಿಸೈನ್ ಚೆನ್ನಾಗಿರೋದಲ್ಲ, ಇನ್ಫಾರ್ಮೇಷನ್ ಇದ್ದರೆ ಸಾಕು ನಮಗೆ. ಪ್ರಿಂಟಿಂಗ್ ಡಿಸ್ಪ್ಲೇ ಚೆನ್ನಾಗಿರಬೇಕು, ಅಪಿಯರೆನ್ಸ್ ಅದನ್ನು ಪ್ರಿಂಟ್ ಮಾಡಿ ಮನೆಗೆ ಫೋಟೋ ಫ್ರೇಮ್ ಹಾಕೊಳ್ಳಿಕ್ಕೆ ಬರಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಅಷ್ಟೇ. ಸೊ ಈ ರೀತಿ ನೀವು ಚೇಂಜ್ ಮಾಡಿಕೊಡ್ಬೋದು. ಮತ್ತು ನಾನು ಇಂಗ್ಲೀಷ್ ಚೇಂಜ್ ಮಾಡ್ತೇನೆ. ಸೊ ಇಲ್ಲಿ ಇಂಗ್ಲೀಷ್ ಅಂತ ಇಟ್ಕೊಡ್ತೇನೆ. ಈ ಮೇಲೆ ಫಾಂಟ್ಸು ನೀವು ದೊಡ್ಡದು ಚಿಕ್ಕದು ಮಾಡ್ಕೋಬೋದು. ಇಲ್ಲಿ ಬಿಗ್ ಎ ಆ್ಯಂಡ್ ಸ್ಮಾಲ್ ಎ ಅಂತ ಇರ್ತದೆ. ದೊಡ್ಡದು ಎ ಪ್ರೆಸ್ ಮಾಡಿದ್ರೆ ನಿಮಗೆ ಫಾಂಟ್ಸ್ ದೊಡ್ಡದಾಗ್ತದೆ, ಚಿಕ್ಕ ಎ ಪ್ರೆಸ್ ಮಾಡಿದ್ರೆ ಸ್ಮಾಲ್ ಫಾಂಟ್ಸು ಚಿಕ್ಕದಾಗ್ತದೆ. ನಿಮಗೆ ಡಿಸ್ಪ್ಲೇ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು. ಇನ್ನು ಈ ಲೇಔಟು, ಕಲರ್ಸು ಎಲ್ಲ ಕೂಡ ಚೇಂಜ್ ಮಾಡ್ಕೊಳ್ಬೋದು, ಬಟ್ ನಮಗೆ ಅಷ್ಟು ಅವಶ್ಯಕತೆ ಇಲ್ಲ. ನಿಮಗೆ ಈ ವಿಂಡೋ ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡಿ ಈ ರೀತಿ ಗ್ರಹ ಸ್ಥಿತಿ ಕಾಣುತ್ತೆ. ಗ್ರಹಗಳು, ಅವುಗಳ ಲಾಂಗಿಟ್ಯೂಡು, ಯಾವ ರಾಶಿಯಲ್ಲಿದೆ, ಆಮೇಲೆ ಮಿನಿಟ್ಸು, ಆಮೇಲೆ ಯಾವ ನಕ್ಷತ್ರದಲ್ಲಿದೆ, ಆಮೇಲೆ ಯಾವ ಪಾದ ಆಗಿದೆ, ಯಾವ ರಾಶಿ, ಆ ರಾಶಿ ಆದಮೇಲೆ ಯಾವ ನವಾಂಶದಲ್ಲಿದೆ, ಇಷ್ಟು ಡೀಟೇಲ್ಸ್ ಬರುತ್ತೆ ಇದರಲ್ಲಿ. ಮತ್ತೆ ನೋಡಿ ಲಗ್ನ, ಸೂರ್ಯ, ಚಂದ್ರ, ಇದರ ಜೊತೆ ಭಾಳಷ್ಟು ಗ್ರಹಗಳು ಬರುತ್ತೆ. ಗುಳಿಗ, ಮಾಂದಿ ಇದೆಲ್ಲ ಕೂಡ ಬರುತ್ತೆ. ನಮಗಿಷ್ಟು ಬೇಕಿಲ್ಲ, ನವಗ್ರಹಗಳು ಮಾತ್ರ ಸಾಕು ಅಂತಂದರೆ ಇದ್ರ ಮೇಲೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಸೆಲೆಕ್ಟ್ ಟು ಬಿ ಶೋನ್ ಅಂತಿದೆ, ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಯಾವುದು ಬೇಕೋ ಇಟ್ಕೊಂಡು ಉಳಿದದ್ದೆಲ್ಲ ಕೂಡ ತೆಗೆದುಬಿಡಿ. ಟಿಕ್ ಮಾರ್ಕ್ ತೆಗೆದುಬಿಡಿ. ಟಿಕ್ ಮಾರ್ಕ್ ತೆಗೆದುಬಿಟ್ರೆ ಅವು ಯಾವುದೂ ಕಾಣಲ್ಲ. ಸೊ ನೋಡಿ ನಾನೆಲ್ಲ ತೆಗೆದುಬಿಡ್ತೇನೆ. ಓನ್ಲಿ ಪ್ಲ್ಯಾನೆಟ್ಸ್ ಇದ್ದರೆ ಸಾಕು. ಪ್ಲ್ಯಾನೆಟ್ಸು ಓಕೆ ಅಂತ ಹೊಟ್ಟರೆ ಜಸ್ಟ್ ಪ್ಲ್ಯಾನೆಟ್ಸ್ ಮಾತ್ರ ಡಿಸ್ಪ್ಲೇ ಮಾಡ್ತಾರೆ ನೋಡಿ. ಲಗ್ನದಿಂದ ಕೇತುವರೆಗೂ ಡಿಸ್ಪ್ಲೇ ಮಾಡ್ತದೆ. ಓಕೆ, ಇದನ್ನು ಬೇಕಾದ್ರೆ ನೀವು ಸ್ವಲ್ಪ ಸ್ಲೈಟ್ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಮೇಲೆ ನಂತರ ಕೆಳಗೆ ನ್ಯಾಟಲ್ ಚಾರ್ಟ್ ಅಂತಿರುತ್ತೆ. ಈ ನ್ಯಾಟಲ್ ಚಾರ್ಟ್ ಡೀಟೇಲ್ಸ್ ತೋರಿಸುತ್ತೆ. ಡೇಟು, ನಾವು ಎಂಟರ್ ಮಾಡೋದ್ರಿಂದ ಡೇಟ್ ಕರೆಕ್ಟಾಗಿದೆಯಾ, ಪ್ಲೇಸು ಲೊಕೇಶನ್ ಕರೆಕ್ಟಾಗಿದೆಯಾ, ಆಮೇಲೆ ವರ್ಷ ಯಾವುದು, ಟ್ರೆಡಿಷ್ನಲ್ ಕ್ರೋಧಿನ ಸಂವತ್ಸರ, ಮಾಘ ಮಾಸ, ಕೃಷ್ಣ ಪಕ್ಷ ದಶಮಿ. ದಶಮಿ ಇಲ್ಲಿ ಪರ್ಸೆಂಟೇಜ್ ಇನ್ನೂ ಎಷ್ಟು ಉಳಿದಿದೆ ಇದನ್ನು ನೋಡಿ, ನಮಗೆ ಎಷ್ಟು ಕನ್ಸ್ಯೂಮ್ ಆಗಿದೆ. 72% ಅಂದರೆ 38% ಮುಗಿದಿದೆ ಆ ತಿಥಿ ಅಂತ ಅರ್ಥ. ಆಮೇಲೆ ಸ್ಯಾಟರ್ಡೆ, ಮೂಲ ನಕ್ಷತ್ರ 90% ಉಳಿದಿದೆ ಅಂದರೆ ಈಗ ಶುರು ಆಗಿದೆ ಅಂತ ಅರ್ಥ. ಪರ್ಸೆಂಟೇಜ್ ಕೂಡ ಕೊಡ್ತಾನೆ ನಾವು ಎಲ್ಲಿದ್ದೇವೆ ಅಂತ. ಯೋಗ, ಕರಣ, ಆಮೇಲೆ ಆ ಹೋರ ಯಾವ್ದು ನಡೀತಾ ಇದೆ, ಅದು ಲಾರ್ಡ್ ಯಾರು, ಇದು ನಮಗೆ ಅಷ್ಟು ಅವಶ್ಯಕತೆ ಇಲ್ಲ. ಸೂರ್ಯೋದಯ, ಸೂರ್ಯಾಸ್ತಮಯ ಇದೆಲ್ಲ ಕೂಡ ನಿಮಗೆ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ನ್ಯಾಟಲ್ ಚಾರ್ಟಲ್ಲಿ. ಎಸ್ಪೆಷಲಿ ನಿಮಗೆ ಪಂಚಾಂಗವೇ ಬೇಕು ಅಂತಂದರೆ ಇದರಲ್ಲಿ ಮಿಸ್ಲೇನಿಯಸ್ ಅಂತ ಲಾಸ್ಟ್ ಆಪ್ಷನ್ ಇರ್ತದೆ. ಅದಕ್ಕೆ ಹೋಗಿ ಕೆಳಗೆ ಪಂಚಾಂಗ ಅಂತ ಇರ್ತದೆ. ಹೋಗಿ ಇಲ್ಲಿ ನೋಡಿ ಪಂಚಾಂಗ ಡಿಸ್ಪ್ಲೇ ಮಾಡ್ತದೆ. ನಾವು ಎಂಟರ್ ಮಾಡಿದ ಡೇಟು ನೆಕ್ಸ್ಟ್ ಡೇ ಪಂಚಾಂಗ ಡಿಸ್ಪ್ಲೇ ಮಾಡ್ತದೆ. ಶನಿವಾರ, ಕೃಷ್ಣ ಪಕ್ಷ ದಶಮಿ, 3:26. ಇಲ್ಲಿ ಮೇಲೆ ಸ್ಟಾರ್ ಮಾರ್ಕ್ ಹಾಕಿದ್ದಾನೆ ಅಂತಂದ್ರೆ ಅರ್ಥ ಏನಂತಂದರೆ ನೆಕ್ಸ್ಟ್ ಡೇ ಅಂತ ಅರ್ಥ. ಓಕೆ, ಮಾಮೂಲಾಗಿ 3:26 ಅಂದರೆ ಅರ್ಲಿ ಮಾರ್ನಿಂಗ್ 3:26 ಅಂತ ಅರ್ಥ. ಸ್ಟಾರ್ ಮಾರ್ಕ್ ಹಾಕಿದೆ ಅಂದರೆ ನಾಳೆ 3:26 ಇದೆ ಅಂತ ಅರ್ಥ. ನಿಮಗೆ ಮಧ್ಯಾಹ್ನ ಅದಾದಮೇಲೆ ನಿಮಗೆ 12, 13 ಹೀಗೆ ರೈಲ್ವೆ ಟೈಮ್ 24 hours ಫಾರ್ಮ್ಯಾಟಲ್ಲಿ ತೋರಿಸುತ್ತೆ. ಈ ರೀತಿ 3:26 ಹಾಕಿ ಮೇಲೆ ಸ್ಟಾರ್ ಇತ್ತಂದರೆ ನೆಕ್ಸ್ಟ್ ಡೇ ಅಂತ ಅಂದ್ಕೊಳ್ಳಿ.
ಹಾಗೆ ದಶಮಿ ಎಷ್ಟಿದೆ, ಜ್ಯೇಷ್ಠ ನಕ್ಷತ್ರ ಯಾವಾಗವರೆಗೂ ಇದೆ, ಇದೆಲ್ಲ ಕೂಡ ಎಂಡಿಂಗ್ ಟೈಮ್ಸ್ ತೋರಿಸುತ್ತೆ. ಆಮೇಲೆ ಹೋರ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಡೇಟಾ ಎಲ್ಲ ಸಿಗುತ್ತೆ. ನೀವು ಬೇಕಾದ್ರೆ ಪಂಚಾಂಗ ಚೆಕ್ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಮಾಡ್ಕೋಬೋದು. ಆಮೇಲೆ ಬೇಸಿಕ್ಸಿಗೆ ಬನ್ನಿ. ಇದರಲ್ಲಿ ಭಾಳಷ್ಟು ಟ್ಯಾಬ್ಸ್ ಇರುತ್ತೆ, ನಾನು ಎಲ್ಲನೂ ತೋರಿಸ್ತಾನೆ. ಚಕ್ರಾಸ್, ಈ ಚಕ್ರಾಸ್ ಅಂತ ಹೊಡೆದ್ರೆ ರಾಶಿ, ನವಾಂಶ, ತ್ರಿಂಶಾಂಶ ಎಲ್ಲ ಬಿಗ್ ಚಾರ್ಟ್ ಕಾಣುತ್ತೆ. ಆಮೇಲೆ ಬೇಸಿಕ್ ಚಾರ್ಟ್ ಜಸ್ಟ್ ರಾಶಿ, ನವಾಂಶ, ಗ್ರಹ ಸ್ಥಿತಿ ತೋರಿಸುತ್ತೆ. ಆಮೇಲೆ ಸ್ಟ್ರೆಂಗ್ತ್, ನಾವಿನ್ನು ಸ್ಟ್ರೆಂಗ್ತ್ ಬಗ್ಗೆ ಹೇಳಿಲ್ಲ. ನಮಗೆ ಷಡ್ಬಲ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅಷ್ಟಕವರ್ಗ ಬಲ, ಷಡ್ಬಲ, ಇದನ್ನೆಲ್ಲ ಕೂಡ ನಾವಿಲ್ಲಿ ನೋಡ್ಬೋದು. ಆಮೇಲೆ ದಶೆಗಳು, ನಮಗೆ ದಶೆ ಏನಿದೆ ಆ ದಶೆ ಎಲ್ಲ ಕೂಡ ನಾವಿಲ್ಲಿ ನ್ಯಾವಿಗೇಟ್ ಮಾಡ್ಬೋದು. ಆಮೇಲೆ ಗೋಚಾರ ಬಂದಾಗ ಟ್ರಾನ್ಸಿಟ್ ಅಂತಿದೆ ನೋಡಿ. ಈ ಟ್ರಾನ್ಸಿಟ್ ಅಂತಂದರೆ ನಮಗೆ ಗೋಚಾರ ಕಾಣುತ್ತೆ. ಈಗ ನಿಮಗೆ ಯಾವತ್ತಿನ ದಿನ ಗೋಚಾರ ಬೇಕು ಅವತ್ತಿನ ದಿನ ನಾವಿಲ್ಲಿ ಸೆಟ್ ಮಾಡ್ಕೋಬೋದು. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ತಾಜಕ, ತಿಥಿ ಪ್ರವೇಶ, ಮುಂಡೇನಂತಿದೆ, ಇದೆಲ್ಲ ನಮಗೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ, ಬಟ್ ನಿಮಗೆ ಬಹಳಷ್ಟು ಆಪ್ಷನ್ಸ್ ಸಿಗುತ್ತೆ. ಎಲ್ಲ ಚೆನ್ನಾಗಿದೆ ಇದು ಬಂದು. ಆಮೇಲೆ ನಾವಿವಾಗ ಡೇಟಾ ಎಂಟರ್ ಮಾಡಬೇಕು ಅಂತಂಬೋದಕ್ಕೆ ಮುಂಚಿತವಾಗಿ ನಾವು ಸ್ವಲ್ಪ ಫಾರ್ಮ್ಯಾಟ್ ಚೇಂಜ್ ಮಾಡಬೇಕು. ಈಗ ಮೊದಲೇನಂತಂದರೆ ಬೇಸಿಕ್ಸಿಗೆ ಬನ್ನಿ. ಇಲ್ಲಿ ಲೊಕೇಶನ್ ನೋಡ್ಕೊಳ್ಳಿ. ನೀವು ಇನ್ಸ್ಟಾಲ್ ಮಾಡಿದ ತಕ್ಷಣ ಸೌತ್ ಗ್ರಾಫ್ಟನ್ ಈಗ ಮಾಡಿದಂಥ ಅವರು ಅಮೆರಿಕದವ್ರ ಕಾರಣ ಅದು ಡಿಫಾಲ್ಟಾಗಿ ಅವ್ರ ಲೊಕೇಶನ್ ಇರ್ತದೆ. ನಾವು ನಮ್ಮ ದೇಶದ ನಮ್ಮ ಪ್ಲೇಸ್ ಲೊಕೇಶನ್ ಇಟ್ಕೋಬೇಕು. ಏನು ಮಾಡ್ತೀರಾ, ಫಸ್ಟ್ ಏನು ಮಾಡ್ತೀರಾ, ಡೇಟಾವನ್ನು ಎಂಟರ್ ಮಾಡಬೇಕು. ಡೇಟಾ ಎಂಟರ್ ಮಾಡಬೇಕು, ಎಡಿಟಿಗೆ ಹೋಗಿ ಬರ್ತ್ ಡೇಟಾ ಅಂತನ ಹೊಡಿರಿ. ಇಲ್ಲ ಈ ಟೂಲ್ ಬಾರ್ ಮೇಲೆ ಡೇಟಾ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದರೆ ನಿಮಗೆ ಈ ರೀತಿ ಬಾಕ್ಸ್ ಬರುತ್ತೆ. ಫಸ್ಟು ಮಂತ್ ಎಂಟರ್ ಮಾಡಿ, ಡೇಟು, ಇಯರ್ ಎಂಟರ್ ಮಾಡಿಕೊಳ್ಳಿ. ಆಮೇಲೆ ಹವರ್ಸ್, ನೀವು 24 hours ಫಾರ್ಮ್ಯಾಟ್ಲಿ ಬೇಕಾದ್ರೆ ಅದರಲ್ಲೂ ಎಂಟರ್ ಮಾಡ್ಬೋದು. ಇಲ್ಲ ನಾ AM PM ಎಂಟರ್ ಮಾಡ್ತೀನಿ ಅಂತಂದರೆ ಇಲ್ಲಿ ಜಸ್ಟ್ ಪ್ರೆಸ್ ಮಾಡಿ AM PM ಅಂತ ಇಟ್ಕೊಳ್ಳಿ, ನಿಮಗೆ ಕನ್ಫ್ಯೂಸ್ ಆದರೆ. ಓಕೆ, ಇಲ್ಲದ್ರೆ 24 hours ಫಾರ್ಮ್ಯಾಟ್ ಇಟ್ಕೊಳ್ಳಿ. ರಾತ್ರಿ 12 ಆಯಿತು ಅಂತಂದರೆ ನೆಕ್ಸ್ಟ್ ಡೇ ಅಂತ ಬರುತ್ತೆ. ಹಳೆ ಕಾಲದವರು ಜಾತಕ ಬರೆಯೋ ಕಾಲಕ್ಕೆ ರಾತ್ರಿ ಅಂತ ಬರೀತಾರೆ, ಬೆಳಗ್ಗೆ ಅಂತ ಬರೆಯಲ್ಲ. ನಮ್ಮ ಪ್ರಕಾರ 12 ಆದಮೇಲೆ ಬೆಳಗ್ಗೆ. ಹಿಂದಿನವ್ರು ಏನು ಮಾಡ್ತಿದ್ರು, ನೆಕ್ಸ್ಟ್ ಡೇ ಸನ್ರೈಸ್ ಆಗೋವರೆಗೂ ರಾತ್ರಿ ಅಂತಲೇ ಬರ್ತಿದ್ರು. ಬೆಳಗಿನ ಜಾವ 4 ಗಂಟೆಗೆ ಹುಟ್ಟಿದ್ರು ಕೂಡ ರಾತ್ರಿ ಅಂತಲೇ ಬರೀತಿದ್ರು. ಹಾಗಾಗಿ ಅದು ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಜೆಂಡರ್ ಅವಶ್ಯಕತೆಯಲ್ಲಿ ನಿಮಗೆ ಎಲ್ಲಿ ಬರಲ್ಲ. ಬೇಕಾದರೆ ಜೈಮನಿಗೆ ಸಂಬಂಧಪಟ್ಟ ದಶೆಗಳಿಗೆ ಬೇಕಾದ್ರೆ ಸ್ವಲ್ಪ ಬೇಕಾಗ್ತದೆ. ಅದರ್ವೈಸ್ ನೀವೇನು ಜೆಂಡರ್ ಎಂಟರ್ ಮಾಡೋ ಕೆಲಸ ಇಲ್ಲ. ಆಮೇಲೆ ಇಲ್ಲಿ ಸಿಟಿ ನೇಮ್ ಅಂತಿದೆ, ನೀವು ನಿಮ್ಮ ಪ್ಲೇಸನ್ನು ಎಂಟರ್ ಮಾಡಿಕೊಳ್ಳಿ. ಸೊ ನಾನೇನು ಮಾಡ್ತೇನೆ, ಡೇಟಾ ಎಂಟರ್ ಮಾಡಿದೆ. ಇದು ಅಮೆರಿಕಾ ಆದರೆ ಇಲ್ಲಿ ಸ್ಟೇಟ್ಸ್ ಅಂತಿದೆ, ಇದನ್ನು ಎಂಟರ್ ಮಾಡಿ ಸರ್ಚ್ ಇನ್ USA ಅಂತ ಹೊಡಿರಿ. ಇಂಡಿಯಾ ಅಮೆರಿಕಾ ಬಿಟ್ಟು ಬೇರೆ ಯಾವುದನ್ನು ಕಂಟ್ರಿ ಆದರೆ ಸಿಟಿ ನೇಮ್ ಹೊಡೆದು ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದು ಅಲ್ಲಿ ಕಂಟ್ರಿ ನೇಮ್ ಎಂಟರ್ ಮಾಡ್ಕೊಳ್ಳಿ. ಸೊ 2 ಸಲ ಪ್ರೆಸ್ ಮಾಡಿ ನಮ್ಮ ಇಂಡಿಯಾ ಬರುತ್ತೆ. ರೆಸ್ಟ್ ಆಫ್ ದ ವರ್ಲ್ಡ್ ಅಂತ ಪ್ರೆಸ್ ಮಾಡಬೇಕು. ಅಮೆರಿಕಾ ಆದರೆ ಮಾತ್ರ ಸರ್ಚ್ ಇನ್ USA ಅಂತ ಹೊಡಿರಿ, ಇಲ್ಲದ್ರೆ ರೆಸ್ಟ್ ಆಫ್ ದ ವರ್ಲ್ಡ್ ಅಂತ ಹೊಡಿರಿ. ನಿಮಗೆ ಇಲ್ಲಿ ಲೊಕೇಶನ್ ಬರುತ್ತೆ. ನಮಗೆ ಅದೇ ಸಿಟಿ ಹೆಸರು ಮೇಲೆ 4-5 ಇತ್ತು ಅಂದ್ಕೊಳ್ಳಿ, ಕೆಳಗೆ ಇಲ್ಲಿ ತೋರಿಸುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಲೊಕೇಶನ್ ಗೊತ್ತಿಲ್ಲ ಅಂತಂದರೆ ಜಸ್ಟ್ ನೀವು ಇಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಎಂಟರ್ ಮಾಡ್ಕೋಬೋದು. ನೀವು ಗೂಗಲ್ ಮ್ಯಾಪಲ್ಲಿ ಹೋಗಿ ಜಸ್ಟ್ ಒಂದು ಪ್ಲೇಸ್ ಹೊಡೆದು ಇದಕ್ಕೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತಂದರೆ ಅದು ತೋರಿಸುತ್ತೆ ಗೂಗಲಲ್ಲಿ, ಅದನ್ನು ನೀವು ಎಂಟರ್ ಮಾಡಿಕೊಳ್ಳಿ. ನಮ್ಮ ಇಂಡಿಯನ್ ಟೈಮ್ ಝೋನ್ಗೆ ನಿಮಗೆ 5 hours 30 minutes ಅಥವಾ 5.5 hours ಅಂತಿರುತ್ತೆ ಈಸ್ಟ್ ಟು GMT. ಪ್ಲಸ್ ನೆಗೆಟಿವ್ ಅಂದ್ರೆ ಅಮೆರಿಕಾ ಅಂದ್ಕೊಳ್ಳಿ ಮೈನಸ್ ಅಂತ ಹಾಕ್ತೇವೆ. ಸೊ ನಿಮ್ಗೆ ಮ್ಯಾನ್ಯುವಲ್ ಎಂಟರ್ ಮಾಡೋದು ನಿಮಗೆ ಕನ್ಫ್ಯೂಸ್ ಆದರೆ ಜಸ್ಟ್ ಇಲ್ಲಿ ಆಟೋಮೆಟಿಕ್ಕಾಗಿ ಪ್ಲೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಜಸ್ಟ್ ಸರ್ಚ್ ಅಂತ ಹೊಡೆದ್ರೆ ಸಾಕು. ಇದಕ್ಕೇನು ಇಂಟರ್ನೆಟ್ ಬೇಕಿಲ್ಲ ಈ ಸಾಫ್ಟ್ವೇರ್ಗೆ. ಎಲ್ಲ ಎಂಟರ್ ಮಾಡಿ ಜಸ್ಟ್ ಓಕೆ ಅಂತ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮಗೆ ನೀವು ಕೊಟ್ಟಂಥ ಡೇಟು ಲೊಕೇಶನ್ ಸೆಟ್ ಆಗ್ತದೆ. ಈಗ ನಾವು ದಿನಾಗೂ ಲೊಕೇಶನ್ ಚೇಂಜ್ ಮಾಡಬೇಕಾದ್ರೆ ಕಷ್ಟ. ಡಿಫಾಲ್ಟ್ ನಾವು ಇರೋ ಅಂಥ ಕಡೆ ಇಟ್ಕೋಬೋದು. ಇಲ್ಲಿ ಪ್ರಿಫರೆನ್ಸಿಗೆ ಅಂತ ಹೋಗಿ ಇಲ್ಲಿ ಸೆಟ್ ಕರೆಂಟ್ ಲೊಕೇಶನ್ ಆ್ಯಸ್ ಡಿಫಾಲ್ಟ್. ಈಗ ನಾನು ಏನು ಲೊಕೇಶನ್ ಇಟ್ಟಿದ್ದೇನೆ ಅದೇ ನನ್ನ ಡಿಫಾಲ್ಟ್ ಲೊಕೇಶನ್ ಜಸ್ಟ್ ಎಂಟರ್ ಮಾಡಿದರೆ ಆಟೋಮೆಟಿಕ್ಕಾಗಿ ಕರೆಂಟ್ ಲೊಕೇಶನ್ ವಾಸ್ ಸೆಟ್ ಟು ದ ಡಿಫಾಲ್ಟ್ ಲೊಕೇಶನ್. ಬ್ಯಾಂಗ್ಳೂರ್ನ ಸೆಟ್ ಮಾಡ್ತೀನಿ ಅಂತ ಓಕೆ ಅಂತ ಪ್ರೆಸ್ ಮಾಡಿ. ಆಮೇಲೆ ಭಾಳಷ್ಟು ಚಾರ್ಟ್ಸಲ್ಲಿ ಇಲ್ಲಿ ಗ್ರಹ ಸ್ಥಿತಿ ಜೊತೆ ಭಾಳಷ್ಟು ಬೇರೆ ಬೇರೆ ಇದು ಕೂಡ ಇರ್ತದೆ, ಪಾಯಿಂಟ್ಸ್, ಸಿಂಬಲ್ಸು ಎಲ್ಲ ಇರುತ್ತೆ. ನಿಮಗೆ ಬೇಕಾದದೆಲ್ಲ ತೆಗೆದುಬಿಟ್ಟು ಬರೀ ಈ ಗ್ರಹಗಳನ್ನು ಮಾತ್ರವೇ ಇಟ್ಕೋಬೋದು. ಎಲ್ಲಾದರೂ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಚೂಸ್ ಎ ವ್ಯೂ ಅಂತಿರುತ್ತೆ, ವಿಚ್ ಬಾಡೀಸ್ ಟು ಬಿ ಶೋನ್ ಅಂತಿರುತ್ತೆ, ಅಲ್ಲಿಗೆ ಹೋಗಿ ಲಾಸ್ಟ್ ಆಪ್ಷನ್ ಇರುತ್ತೆ
ಆಪ್ಷನಲ್ ಬಾಡಿ ಇನ್ ಸ್ಟ್ಯಾಂಡರ್ಡ್ ವ್ಯೂ ಅಂತ ಇರುತ್ತೆ. ನೀವು ಇನ್ಸ್ಟಾಲ್ ಮಾಡಿದಾಗ ಇಲ್ಲಿ ಹೋದರೆ ಎಲ್ಲದರ ಮೇಲೆ ಟಿಕ್ ಮಾರ್ಕ್ ಇರುತ್ತೆ. ನಮಗೆ ಎಲ್ಲದರ ಮೇಲೆ ಟಿಕ್ ಮಾರ್ಕ್ ಬೇಕಿಲ್ಲ. ಫಸ್ಟದು ನೋಟ್ಸ್ ರಾಹು ಕೇತು ಮಾತ್ರ ಇಟ್ಟು ಉಳಿದದ್ದೆಲ್ಲ ತೆಗೆದುಬಿಡಿ. ಜಸ್ಟ್ ಅದ್ರ ಮೇಲೆ ಪ್ರೆಸ್ ಮಾಡಿದ್ರೆ ಅದೆಲ್ಲ ಹೊಟ್ಟೋಗ್ತದೆ. ಮತ್ತೆ ರೈಟ್ ಕ್ಲಿಕ್ ಮಾಡಿ, ಚೂಸ್ ಎ ವ್ಯೂ, ಆಪ್ಷನಲ್ ಬಾಡೀಸ್, ಯುರೇನಸ್ ತೆಗೆದುಬಿಡ್ತೇವೆ. ಒಂದು ಸಲ ಪ್ರೆಸ್ ಮಾಡಿದ್ರೆ ಹೊಟ್ಟೋಗುತ್ತೆ. ಇನ್ನು ಬೇಕಾದ್ರೆ ಮತ್ತೆ ಅದನ್ನೇ ಪ್ರೆಸ್ ಮಾಡಬೇಕು. ನೋಡಿ, ಈ ರಾಹು ಕೇತು ಬಿಟ್ಟು ಉಳಿದದ್ದೆಲ್ಲ ತೆಗೆದುಬಿಟ್ಟಿದೆ. ಹಾಗಾಗಿ ಗ್ರಹ ಸ್ಥಿತಿ ಬಿಟ್ಟರೆ ಇನ್ನೇನೂ ಇಲ್ಲ. ಇದು ಯಾವ ಡಿಗ್ರಿಯಲ್ಲಿದೆ ಅಂತಂದರೆ ನಿಮಗೆ ಇಲ್ಲಿ ಡಿಗ್ರಿ ಕಾಣುತ್ತೆ. ಓಕೆ, ಅದೇನಾದರೂ ವಕ್ರಿ ಆಗಿದ್ದರೆ ಇದ್ರ ಮೇಲೆ ಬ್ರಾಕೆಟಲ್ಲಿ ಇರ್ತದೆ ನೋಡಿ. ಈಗ ಬ್ರಾಕೆಟಲ್ಲಿ ಹಾಕಿದೆ ಅಂತಂದರೆ ವಕ್ರಿ ಆಗಿದೆ ಅಂತ ಅರ್ಥ. ಇಲ್ಲಿ ಕೂಡ ಬ್ರಾಕೆಟಲ್ಲಿ ಇರುತ್ತೆ, ಆರ್ ಅಂತ ಅರ್ಥ. ಬ್ರಾಕೆಟಲ್ಲಿ ಇದೆ ಅಂತಂದರೆ ವಕ್ರಿ ಆಗಿದೆ ಅಂತ ಅಂದ್ಕೊಳ್ಳಿ. ಆಮೇಲೆ ಇದರಲ್ಲಿ ಅಸ್ತಂಗತ ಅಂತ ಅಂಬೋದು ಬೇಕಾದರೆ ಇದರಲ್ಲಿ ಡೈರೆಕ್ಟಾಗಿ ಈ ಗ್ರಹಸ್ಥಿತಿಯ ಪಕ್ಕದಲ್ಲಿ ತೋರಿಸಲ್ಲ. ನೀವೇನು ಮಾಡಬೇಕು, ಈ ಗ್ರಹಸ್ಥಿತಿಯಲ್ಲಿ ಹಾಕಿದಾರಲ್ಲ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಂಬರ್ಷನ್ ಅಂತ ಇರುತ್ತೆ ನೋಡಿ, ಕಂಬರ್ಷನ್ ಅಂತ ಇರುತ್ತೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದನ್ನು ನಿಮಗೆ ಕಂಬಸ್ಟ್ ಆಗಿದ್ರೆ ಆ ಗ್ರಹ ಇಲ್ಲಿ ನಿಮಗೆ ತೋರಿಸುತ್ತೆ. ಮಂಗಳ ಸದ್ಯಕ್ಕೆ ಯಾವ ಗ್ರಹ ಕೂಡ ಕಂಬಸ್ಟ್ ಆಗಿಲ್ಲ. ಯಾವುದನ್ನು ಕಂಬಸ್ಟ್ ಆಗಿದ್ರೆ ಇಲ್ಲಿ ಡಿಸ್ಪ್ಲೇ ಮಾಡ್ತದೆ. ಸೊ ಹಾಗಾಗಿ ಕಂಬಷನ್ ಅಂತ ಹೀಗೆ ನೋಡ್ಕೋಬೋದು. ಮತ್ತು ನೀವು ಬ್ಯಾಕ್ ಬರಬೇಕಾದ್ರೆ ಮೇಲೆ ರೈಟ್ ಕ್ಲಿಕ್ ಮಾಡಿ, ಲಾಂಗಿಟ್ಯೂಡ್ ಆ್ಯಂಡ್ ಬೇಸಿಕ್ ಇನ್ಫಾರ್ಮೇಷನ್ ಹೊಡಿರಿ. ಇಲ್ಲಿಗೆ ಮತ್ತೆ ನೇರ ಬಂದುಬಿಡ್ತದೆ. ಇದರಲ್ಲಿ ಭಾಳ ಆಪ್ಷನ್ಸ್ ಇರುತ್ತೆ. ಸದ್ಯಕ್ಕೆ ನಮಗೆ ಅನವಶ್ಯಕತೆ ಇಲ್ಲ. ನೀವೇನಾದರೂ R&D ಮಾಡಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸದ್ಯಕ್ಕೆ ನಾವು ಡೈಲಿ ಈ ಮೆಜಾರಿಟಿ ಜಾತಕವನ್ನು ನೋಡೋ ಕಾಲಕ್ಕೆ ಜಾಸ್ತಿ ಆಪ್ಷನ್ಸ್ ಬೇಕಾಗಿಲ್ಲ. ನೀವು ಸ್ವಲ್ಪ ರಿಸರ್ಚ್ ಓರಿಯೆಂಟೆಡ್ ಆಗಿ ಡೀಪಾಗಿ ಸ್ಟಡಿ ಮಾಡಬೇಕು ಅಂದಾಗೆ ಹೆಚ್ಚು ಆಪ್ಷನ್ಸ್ ಬೇಕಾಗುತ್ತೆ. ನಾನು ಎಷ್ಟು ಆಪ್ಷನ್ಸ್ ಬೇಕೋ ಅಷ್ಟನ್ನೇ ನಿಮಗೆ ಡಿಸ್ಪ್ಲೇ ತೋರಿಸ್ತೇನೆ. ಸೊ ಇದು ನಾವು ಮಾಡುವಂಥದ್ದು. ಇದು ಈ ರೀತಿ ನಾವು ಚಕ್ರವನ್ನು ಮಾಡ್ಕೊಳ್ತೇವೆ. ಆಮೇಲೆ ನಿಮಗೆ ನಾನು ಎಕ್ಸೆಲ್ ಚಾರ್ಟ್ ಪ್ರಿಪೇರ್ ಮಾಡ್ಕೊಳ್ಳೋಕೆ ಹೇಳಿದೆ. ಮಿಸ್ಲೇನಿಯಸ್ ಅಂತ ಹೋಗಿ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಕಾಪಿ ಮಂತ್ಲಿ ಪಂಚಾಂಗ DP ಫಾರ್ಮ್ಯಾಟ್ ಹೊಡಿರಿ. ಇಲ್ಲಿ ಯಾವಾಗಿಂದ ನಿಮಗೆ ಪಂಚಾಂಗ ಬೇಕು, ಡೇಟು, ಮಂತು, ಇಯರು ಸೆಲೆಕ್ಟ್ ಮಾಡಿಕೊಳ್ಳಿ. ಎಷ್ಟು ದಿನ ಬೇಕು, ನೀವು ಹತ್ರ 365 ಡೇಸ್ವರೆಗೂ ನೀವು ಮಾಡ್ಬೋದು. 380 ಡೇಸ್ವರೆಗೂ ಮಾಡ್ಕೋಬೋದು. ಅದೆಲ್ಲ ನಿಮಗೆ ಕ್ಲಿಪ್ ಬೋರ್ಡಲ್ಲಿ ಕಾಪಿ ಆಗ್ತದೆ. ಅದನ್ನೇ ನೀವು ಒಂದು ಎಕ್ಸೆಲ್ ಶೀಟಲ್ಲಿ ನೀವು ಪೇಸ್ಟ್ ಮಾಡ್ಕೋಬೋದು. ನಾನು ಏನು ಮಾಡ್ತೇನೆ ಈಗ ನೋಡಿ, ಓಕೆ ಅಂತ ನಾನು 365 ಬೇಕು. ಯಾವಾಗಿಂದ? January 1, 2025ರಿಂದ 365 ಡೇಸ್. ಜಸ್ಟ್ ಓಕೆ ಹೊಡಿತೇನೆ. ಅದು ಕ್ಯಾಲ್ಕುಲೇಟ್ ಆಗಿ ಕ್ಲಿಪ್ ಬೋರ್ಡಿಗೆ ಹಾಕ್ಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ. ಆಗಲಿ, ಅಷ್ಟರೊಳಗೆ ನೀವೇನು ಮಾಡ್ತೀರಿ, ಎಕ್ಸೆಲ್ ಫೈಲ್ ಓಪನ್ ಮಾಡ್ಕೊಳ್ಳಿ. ಸೊ ಎಕ್ಸೆಲ್ ಫೈಲಲ್ಲಿ ನೀವು ಈ ಡೇಟಾನ ಸ್ಟೋರ್ ಮಾಡ್ಬೋದು. ಸೊ ನಿಮಗೆ ನೀವು ಪ್ರಿಪೇರ್ ಮಾಡಿ ಇಟ್ಕೋಬೋದು. ಯಾವ ಪ್ಲೇಸಿಗೆ ಬೇಕು, ಎಷ್ಟು ದಿನ ಬೇಕು, ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಬೋದು. ಸೊ ಇದು ಕ್ಯಾಲ್ಕುಲೇಟ್ ಆಗ್ತಾ ಇದೆ. ವೆಯ್ಟ್ ಅಂತ ಬರ್ತಾ ಇದೆ ನೋಡಿ. ಈ ವೆಯ್ಟ್ ಅಂತ ಅಂಬೋದು ಹೋದ್ಮೇಲೆ ಅದೊಂದು ಬಾಕ್ಸ್ ತೋರಿಸುತ್ತೆ. ಅಲ್ಲಿ ಜಸ್ಟ್ ಓಕೆ ಪ್ರೆಸ್ ಮಾಡಿದ್ಮೇಲೆ ಕ್ಲಿಪ್ ಬೋರ್ಡಿಗೆ ಕಾಪಿ ಆಗಿದೆ ಅಂತ ಅನ್ನತ್ತೆ. ನೀವು ಟೆಕ್ಸ್ಟ್ ಫೈಲಿಗಾಗಲಿ ಬೆಟರ್ ಅಂತಂದರೆ ಎಕ್ಸೆಲ್ ಫೈಲಲ್ಲಿ ಮಾಡ್ಕೊಂಬಿಟ್ರೆ ಟ್ಯಾಬ್ಲರ್ ಕಾಲಮಲ್ಲಿ ತುಂಬ ಈಸಿಯಾಗಿರ್ತದೆ. ಸೊ ಇದು ನಾವು ನಾನು ನಿಮಗೆ ಎಕ್ಸೆಲ್ ಫೈಲಲ್ಲಿ ತೋರಿಸಿಕೊಟ್ಟಿದ್ದೀನಲ್ಲ, ಆ ರೀತಿ ನೀವು ತಾರಾಬಲ, ಚಂದ್ರಬಲ, ಅಸ್ತಂಗತ ಆಗಿದೆಯೋ ಇಲ್ವೋ, ಈ ರೀತಿ ನೀವು ಮುಹೂರ್ತವನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಈ ಥರ ಎಕ್ಸೆಲ್ ಶೀಟನ್ನು ಪ್ರಿಪೇರ್ ಮಾಡಿಟ್ಕೊಳ್ಳಿ. ನಿಮಗೆ ಯಾವ ಪ್ಲೇಸಿಗೆ ಮುಹೂರ್ತ ಬೇಕೋ ಆ ಲಾಂಗಿಟ್ಯೂಡ್ ಆ ಲೊಕೇಶನ್ ಇಟ್ಕೋಬೇಕು. ಇಲ್ಲಿ ನೋಡಿ, ಸಕ್ಸಸ್ಫುಲಿ ಕಾಪಿಡ್ ಅಂತ ಬರುತ್ತೆ. ಓಕೆ ಅಂತ ಪ್ರೆಸ್ ಮಾಡಿ ಎಕ್ಸೆಲ್ ಓಪನ್ ಮಾಡಿ ಫಸ್ಟ್ ಸೆಲ್ಲಲ್ಲಿ ಕಸರ್ ಇಟ್ಟು ಪೇಸ್ಟ್ ಅಂತ ಒತ್ತಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಎಲ್ಲ ಪೇಸ್ಟ್ ಆಗಿಬಿಡ್ತದೆ. ಈ ಥರ ಟ್ಯಾಬ್ಲರ್ ಕಾಲಮ್ 365 ಡೇಸ್ಗೆ ಎಲ್ಲ ಪೇಸ್ಟ್ ಆಗ್ತದೆ. ಯಾವ ವರ್ಷ, ಯಾವ ತಿಂಗಳು, ಡೇಟು, ತಿಥಿ ಎಷ್ಟು ಗಂಟೆವರೆಗೂ ಇದೆ, ರಾಹುಕಾಲ ಎಷ್ಟು ಗಂಟೆಗಿದೆ, ವಾರ, ನಕ್ಷತ್ರ ಎಷ್ಟು ಗಂಟೆವರೆಗೂ ಇದೆ, ಯೋಗ, ಕರ್ಣ, ಇದನ್ನೇ ಬೇಕಾದ್ರೆ ನೀವು ಡಿಸೈನ್ ಮಾಡ್ಕೋಬೋದು ನೀಟಾಗಿ. ಈ ರೀತಿ ಮಾಡಿಕೊಂಡು ಸೇವ್ ಮಾಡಿಕೊಳ್ಳಿ. ಸೇವ್ ಮಾಡಿಕೊಂಡ್ರೆ ಏನಾಗ್ತದೆ ಅಂದರೆ ನಿಮ್ಗೆ ಯಾವಾಗ ಬೇಕಾದರೆ ನೀವು ಬಳಸ್ಕೊಳ್ಳೋಕ್ಕೆ ಈಸಿ ಇರ್ತದೆ. ಬಟ್ ಒಂದು ನೆನ್ಪಿಟ್ಕೊಳ್ಳಿ, ನೀವು ಪಂಚಾಂಗವನ್ನು ಕಾಪಿ ಮಾಡಿಕೊಳ್ಳೋ ಕಾಲಕ್ಕೆ ಲೊಕೇಶನ್ ಕರೆಕ್ಟಾಗಿರಬೇಕು. ಆ ಲೊಕೇಶನ್ಗೆ ತಕ್ಕಂತೆ ಕ್ಯಾಲ್ಕುಲೇಟ್ ಆಗ್ತದೆ. ಯಾರಾದರೂ ಮಿತ್ರ ಅಮೆರಿಕಾದಿಂದ ಫೋನ್ ಮಾಡಿರ್ತಾನೆ ಅಥವಾ ಬೇರೆ ನಾರ್ತ್ ಇಂಡಿಯಾದಿಂದ ಫೋನ್ ಮಾಡಿರ್ತಾರೆ. ಇಂಡಿಯಾಲಾದರೆ ನಿಮಗೆ ದೊಡ್ಡ ವೇರಿಯೇಷನ್ ಬರಲ್ಲ. ಅಮೆರಿಕಾ ಆದರೆ 4 ಟೈಮ್ ಝೋನ್ ಇದಾದ ಕಾರಣ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಆ ಲೊಕೇಶನ್ ಕರೆಕ್ಟಾಗಿ ಹಾಕಿಕೊಂಡ್ರೆ ಆ ಪ್ಲೇಸಿಗೆ ಸಂಬಂಧಪಟ್ಟ ಪಂಚಾಂಗವೇ ನಮಗೆ ಕ್ಯಾಲ್ಕುಲೇಟ್ ಆಗ್ತದೆ. ಇದನ್ನು ನೀವು ಮಾಡ್ಬೋದು. ಇನ್ನು ಇದರಲ್ಲಿ ಜಾಸ್ತಿ ಇನ್ನೊಂದು ಏನಂದರೆ ನ್ಯಾವಿಗೇಟ್ ಮಾಡ್ಕೊಳ್ಬೋದು. ಸಪೋಸ್ ನೀವು ಎಲ್ಲಿ ಉಪಯೋಗ ಆಗುತ್ತೆ ಅಂತಂದರೆ ಇಲ್ಲಿ ಡೇ ಅಂತಿದೆ ನೋಡಿ, ನ್ಯಾವಿಗೇಷನ್ ಮಾಡ್ಬೋದು. ಇಲ್ಲಿ ಸೆಕೆಂಡ್ಸು ಡೇ ನ್ಯಾವಿಗೇಟ್ ಮಾಡಿದೆ ಅಂದ್ಕೊಳ್ಳಿ. ಡೇ ಅಂತ ಸೆಟ್ ಮಾಡ್ಕೊಳ್ಳಿ.
ಇದು ಫಾರ್ವರ್ಡು ರಿವರ್ಸ್ ಅಂತ 2 ಬಟನ್ ಇರುತ್ತೆ. ಮುಂದಕ್ಕೆ ಹೋಗಬೇಕಾದ್ರೆ ಜಸ್ಟ್ ಪ್ರೆಸ್ ಮಾಡಿದ್ರೆ ನೋಡಿ, ಇಲ್ಲಿ 23 ಫೆಬ್ರವರಿ 23, 24 ನಿಮಗೆ ಗ್ರಹಸ್ಥಿತಿ ಮೂವ್ ಆಗ್ತಾ ಇರುತ್ತೆ. ಮಂತ್ ಮಾಡಿಕೊಂಡ್ರೆ ಮಂತ್ ಮೂವ್ ಆಗ್ತದೆ ನೋಡಿ, ಮಂತ್ ಈ ರೀತಿ ಮಂತ್ ಮೂವ್ ಆಗ್ತದೆ. ಸೊ ಇಯರ್ ಮಾಡಿಕೊಂಡ್ರೆ ಇಯರ್ ಮೂವ್ ಆಗ್ತದೆ. ಫಾರ್ವರ್ಡ್ ಬೇಕಾದ್ರೆ ಫಾರ್ವರ್ಡು, ರಿವರ್ಸ್ ಬೇಕಾದರೆ ರಿವರ್ಸ್. ಇದು ಬಂದು ಜಾತಕ. ಇದರ ಪಕ್ಕದಲ್ಲಿ ಇನ್ನೊಂದಿರುತ್ತೆ, ಟಿ ಅಂತ ಹಾಕಿರ್ತಾರೆ ರೆಡ್ ಮಾರ್ಕ್. ಅದನ್ನೇನಂತಂದರೆ ಟ್ರಾನ್ಸಿಟ್ ಅಂತ ಅರ್ಥ. ನೀವು ಗೋಚಾರದಲ್ಲಿ ಗ್ರಹಸ್ಥಿತಿಗಳೇನಾದರೂ ಚೇಂಜ್ ಮಾಡಬೇಕಾದ್ರೆ ಇದನ್ನು, ಅಂದರೆ ನ್ಯಾವಿಗೇಟ್ ಮಾಡಬೇಕಾದ್ರೆ ಡೇಟನ್ನು ಇದನ್ನು ಯೂಸ್ ಮಾಡಿಕೊಡ್ತೇವೆ. ಇದರ ಜೊತೆ ಇದ್ರ ಪಕ್ಕದಲ್ಲಿ ನೋಡಿ, ಇದನ್ನು ಅಷ್ಟಕ ವರ್ಗ ಅಂತೇವೆ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡ್ತೇವೆ. ಈ ಅಷ್ಟಕ ವರ್ಗವನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡ್ತದೆ. ನಮಗೆ ಬೇಕಾದ ಏನಂತಂದರೆ ಜಾತಕ, ನವಾಂಶ, ರಾಶಿಚಕ್ರ, ನವಾಂಶ, ಗ್ರಹಸ್ಥಿತಿ, ಇದರಲ್ಲಿ ಮೇಯ್ನ್ ಚಂದ್ರ ಯಾವ ನಕ್ಷತ್ರದಲ್ಲಿ ಯಾವ ರಾಶಿಯಲ್ಲಿದ್ದಾನೆ ಅಂತ ನೋಡ್ಕೊಳ್ತೇವೆ. ಆಮೇಲೆ ಲೊಕೇಶನ್ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಕೊಳ್ತೇವೆ. ಯಾವ ವರ್ಷ ಹುಟ್ಟಿದ್ದಾನೆ, ಯಾವ ತಿಂಗಳು ಹುಟ್ಟಿದ್ದಾನೆ, ಯಾವ ತಿಥಿ ಅಂತ ನೋಡ್ಕೊಳ್ಬೇಕಾದ್ರೆ ಇಲ್ಲಿ ನೋಡ್ಕೋಬೋದು. ಅಥವಾ ಮಿಸ್ಲೇನಿಯಸ್ಸಿಗೆ ಹೋಗಿ ಪಂಚಾಂಗದಲ್ಲಾದರೂ ಕಾಣುತ್ತೆ. ಆಮೇಲೆ ನೆಕ್ಸ್ಟ್ ದಶೆಗಳನ್ನು ನೋಡ್ತೇವೆ. ಸೊ ದಶೆಗಳು ಯಾವ ದಶೆ ನಡೀತಾ ಇದೆ, ಅದರಲ್ಲಿ ಯಾವ ಭುಕ್ತಿ ನಡೀತಾ ಇದೆ, ಹೀಗೆ ನಾವು ನ್ಯಾವಿಗೇಟ್ ಮಾಡ್ಕೊತ ಹೋಗ್ಬೋದು. ನಿಮಗೆ ಆ ಪಾಠದಲ್ಲಿ ಬೇಕಾದರೆ ನೀವು ಆ ವಿಡಿಯೋವನ್ನು ನೋಡಿದ್ರೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿರ್ತೇವೆ. ಆಮೇಲೆ ಟ್ರಾನ್ಸಿಟ್, ಗೋಚಾರ. ಸೊ ಗೋಚಾರದಲ್ಲಿ ನಾವು ಪಾಠದಲ್ಲಿ ಕೂಡ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೇವೆ. ನಿಮಗೆ ಇದರಲ್ಲಿ ಏನಂತಂದರೆ, ಈಗ ಸದ್ಯಕ್ಕೆ ನಾನು ಇವತ್ತಿನ ಚಕ್ರ ಹೇಗಿದೆ ಅಂತ ನೋಡ್ಕೊಳ್ಬೇಕು ಅಂತಂದರೆ ಗೋಚಾರ ಅಂತ ಪ್ರೆಸ್ ಮಾಡಿ, ಟ್ರಾನ್ಸಿಟ್ ಅಂತ, ಅದರಲ್ಲಿ ನೀವು ಡೀಟೇಲ್ಸ್ ಯಾವ್ದು ಬೇಕೋ ಎಂಟರ್ ಮಾಡಿ. ಶೋ ಟ್ರಾನ್ಸಿಟ್ ಕ್ಯಾಲ್ಕುಲೇಷನ್ ಅಂತಂದರೆ ನಿಮಗೆ ಗೋಚಾರದಲ್ಲಿರೋ ಕ್ಯಾಲ್ಕುಲೇಷನ್ ಎಲ್ಲ ಕಾಣುತ್ತೆ, ಚಕ್ರ ಕೂಡ ಕಾಣುತ್ತೆ. ಇಲ್ಲಿ ನಿಮಗೆ ನೋಡಿದ್ರೆ ಇದು ಟ್ರಾನ್ಸಿಟಿಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್, ಇದು ನ್ಯಾಟಲ್ ಚಾರ್ಟಿಗೆ ಸಂಬಂಧಪಟ್ಟ ಇನ್ಫಾರ್ಮೇಷನ್. ಗೋಚಾರ ಆಮೇಲೆ ನಾವು ಡೇಟ್ ಆಫ್ ಬರ್ತ್ ಏನು ಕೊಟ್ಟಿರ್ತೀವೋ ಅದು ಎರಡೂ ಕೂಡ ನಿಮಗೆ ಸಪ್ರೇಟಾಗಿ ಕಾಣುತ್ತೆ. ಆಮೇಲೆ ಗೋಚಾರಕ್ಕೆ ಸಂಬಂಧಪಟ್ಟ ಯಾವ ಗ್ರಹ ಯಾವ ಎಂಟರಾಗಿ ಯಾವ ಪಾದದಿಂದ ನಮಗೆ ಒಂದು ರಾಶಿಯಲ್ಲಿ ಎಂಟರ್ ಆಗಿದೆ, ತಾಮ್ರ ಮೂರ್ತಿಯೋ ರಜತ ಮೂರ್ತಿಯೋ, ಇದು ನಿಮಗೆ ಗೋಚಾರದಲ್ಲಿ ಬರುತ್ತೆ. ಅದು ಎಷ್ಟನೇ ಮನೆ ಆಗಿದೆ, ಯಾವುದಾದ್ರೂ ವೇದ ಇದೆಯಾ, ಇದು ಗೋಚಾರದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಅಲ್ಲಿ ಅದನ್ನು ನಾವಿಲ್ಲಿ ನೋಡ್ಬೋದು. ಮತ್ತು ನಾವು ಬ್ಯಾಕ್ ಟು ನ್ಯಾಟಲ್ ಚಾರ್ಟ್, ಮತ್ತು ನಾನು ರಾಶಿ ಚಕ್ರಕ್ಕೆ ಬರಬೇಕಾದ್ರೆ ಬ್ಯಾಕ್ ಟು ನ್ಯಾಟಲ್ ಚಾರ್ಟ್ ಪ್ರೆಸ್ ಮಾಡಿದ್ರೆ ಮಾಮೂಲಾಗಿ ನಮ್ಮ ಜಾತಕ ಚಕ್ರಕ್ಕೆ ಬಂದುಬಿಡ್ತದೆ. ಹೀಗೆ ಗೋಚಾರಕ್ಕೂ ನ್ಯಾಟಲ್ ಚಾರ್ಟಿಗೂ ನಾವು ಸ್ವಿಚ್ ಮಾಡ್ಕೊಳ್ಬೋದು. ಇದು ಒಂದು ಆಪ್ಷನ್. ಈ ಗೋಚಾರ, ದಶೆಗಳು, ಬೇಸಿಕ್ ಚಾರ್ಟ್, ಆಮೇಲೆ ಮಿಸ್ಲೇನಿಯಸ್ಸಲ್ಲಿ ಪಂಚಾಂಗ, ಇಷ್ಟು ಬಿಟ್ಟರೆ ನಾವಿದರಲ್ಲಿ ಇನ್ನೇನು ಬಳಸಲ್ಲ. ನೀವು ಅಡ್ವಾನ್ಸ್ಡಾಗಿ ಏನಾದರೂ ಕಲಿಬೇಕು ಅಂತಂದರೆ ಎಲ್ಲ ಆಪ್ಷನ್ ನಿಮಗೆ ಇದರಲ್ಲಿ ಇರುತ್ತೆ. ಆ ಆಪ್ಷನ್ ನೀವು ಒಂದೊಂದು ನೋಡ್ಕೊಳ್ಳಿ. ಇನ್ನು ತಾಜಕ ಅಂತೇಳಿ ಇದೆಲ್ಲ ಅಡ್ವಾನ್ಸ್ಡ್ ಟಾಪಿಕ್ಸು, ಅದರಲ್ಲಿ ನಿಮಗೆ ಮುಂದೆ ಉಪಯೋಗಕ್ಕೆ ಬರುತ್ತೆ. ಸೊ ಹಾಗೆ ಆಮೇಲೆ ಅಟ್ಲೀಸ್ಟ್ ಮಿನಿಮಮ್ ಪ್ರಿಂಟ್ ಕೂಡ ತಗೊಳ್ಬೋದು ಇದರಲ್ಲಿ. ಸೊ ಫೈಲಿಗೆ ಹೋಗಿ ಜಸ್ಟ್ ಪ್ರಿಂಟ್ ಅಂತ ಹೊಡೆದ್ರೆ ಸೊ ನಿಮಗೆ ಪ್ರಿಂಟ್ ಕೂಡ ಇದರಲ್ಲಿ ತೆಕ್ಕೊಳ್ಳಿಕ್ಕೆ ಅವಕಾಶ ಉಂಟು. ಸೊ ಯಾವುದನ್ನು PDF ಯಾವುದೋ ಒಂದು ನಿಮಗೆ ಕಂಪ್ಯೂಟರ್ಲಿ PDF ಆಪ್ಷನ್ಸ್ ಇರುತ್ತೆ. ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಅಂತ ಆಪ್ಷನ್ ಇರುತ್ತೆ. ಅದರಲ್ಲಿ ಜಸ್ಟ್ ನಿಮಗೆ ಬಹಳ ಪೇಜಸ್ ಇರುತ್ತೆ, ಎಲ್ಲ ನಮಗೆ ಬೇಕಾಗಿಲ್ಲ. ಫಸ್ಟ್ 2 ಪೇಜಸ್ ಇದ್ದರೆ ಸಾಕು, 1 to 2 ನಿಮಗೆ ಎಲ್ಲ ಆಲ್ಮೋಸ್ಟ್ ಅದು 2 ಪೇಜಲ್ಲೇ ಎಲ್ಲವೂ ಬಂದುಬಿಡ್ತದೆ. ಜಸ್ಟ್ ಬಿಫೋರ್ ಪ್ರಿಂಟಿಂಗ್ ಏನು ಮಾಡ್ಬೋದು ಅಂದರೆ ನಾವು ನಮ್ಮ ಡೀಟೇಲ್ಸ್ ಹಾಕ್ಕೊಡ್ಬೋದು. ಆಸ್ಟ್ರಾಲಜರ್ಸ್ ಇನ್ಫಾರ್ಮೇಷನ್ ಅಂದ ಅಡ್ರೆಸ್ ಎಲ್ಲ ಹಾಕ್ಕೊಡ್ಬೋದು. ಪ್ರಿಫರೆನ್ಸಸ್ಗೆ ಹೋಗಿ ರಿಲೇಟೆಡ್ ಟು ಡಿಸ್ಪ್ಲೇ ಹೋಗಿ ಆಸ್ಟ್ರಾಲಜರ್ಸ್ ನೇಮ್ ಆ್ಯಂಡ್ ಅಡ್ರೆಸ್ ಅಂತಿದೆ, ಇಲ್ಲಿ ನೀವು ಎಂಟರ್ ಮಾಡ್ಕೋಬೋದು. ನೀವು ಬೇಕಾದ್ರೆ ನಿಮ್ಮ ಹೆಸರು, ಯಾರು ಅಸ್ಟ್ರಾಲಜರು, ಯಾಕೆಂದರೆ ಯೂಶ್ವಲಿ ಪ್ರಿಂಟೌಟ್ ಮಾಡಬೇಕಾದ್ರೆ ನಾವು ಈ ರೀತಿ ನಮ್ಮ ಹೆಸರು ಅಡ್ರೆಸ್ ಎಲ್ಲ ಹಾಕಿಕೊಂಡು ಓಕೆ ಅಂತ ಪ್ರೆಸ್ ಮಾಡಿ ಸೇವ್ ಮಾಡ್ಕೋಬೇಕು. ಫೈಲು ಸೇವ್ ಪ್ರಿಫರೆನ್ಸಸ್ ಮಾಡಿಕೊಂಡ್ರೆ ಈ ಲೇಔಟ್ ಎಲ್ಲ ಹಾಗೆ ಸೇವ್ ಆಗುತ್ತೆ. ನೀವೇನೇ ಚೇಂಜ್ ಮಾಡಿದರೂ ಕೂಡ ವಿಂಡೋ ಲೇಔಟ್ಸ್ ಆಗಲಿ ಡಿಸ್ಪ್ಲೇ ಆಗಲಿ ಯಾವುದೇ ಚೇಂಜ್ ಮಾಡಿದ್ರು ಲಾಸ್ಟಿಗೆ ಏನು ಮಾಡಬೇಕು, ಪ್ರಿಫರೆನ್ಸಸ್ಗೆ ಹೋಗಿ ಸೇವ್ ಪ್ರಿಫರೆನ್ಸಸ್ ಮಾಡಿ. ಇಲ್ಲಾಂದ್ರೆ ನಾವೇನು ಚೇಂಜ್ ಮಾಡಿದ್ರು ಅದು ಸೇವ್ ಆಗಲ್ಲ. ಈ ರೀತಿ ಮಾಡಿಕೊಂಡು ಫೈಲಿಗೆ ಹೋಗ್ತೇನೆ, ಪ್ರಿಂಟ್ ಅಂತ ಕೊಡ್ತೇನೆ. ಸೊ ಪ್ರಿಂಟ್ ಟು PDF ಅಂತ ಇಟ್ಕೊಳ್ಳಿ. ನೀವು ಮನೆಗೆ ಡೈರೆಕ್ಟ್ ಪ್ರಿಂಟರ್ ಇದ್ದರೆ ಪ್ರಿಂಟರಿಗೆ ಕೂಡ ಕನೆಕ್ಟ್ ಮಾಡ್ಬೋದು. ನಾವು 1 to 2 ಪೇಜಸ್ ಸಾಕು, ಎಲ್ಲ ಜಾಸ್ತಿ ಬೇಕಾಗಿಲ್ಲ. ಅದರಲ್ಲಿ ಅಷ್ಟೋತ್ತರಿ ದಶ ಮತ್ತು ನಕ್ಷತ್ರ ದಶ ಎಲ್ಲ ಬರುತ್ತೆ. ನಮಗೆ ಬೇಕಾದ ವಿಂಶೋತ್ತರಿ ದಶವರೆಗೂ ಸಾಕು. 1 to 2 ಹಾಕಿ ಜಸ್ಟ್ ಪ್ರಿಂಟ್ ಅಂತ ಹೊಡಿತೇನೆ. ಹೆಸರು ಏನು ಅಂತ ಕೇಳುತ್ತೆ. ನಾವು ಪ್ರಿಂಟ್ ಹೊಡೆದ ಮೇಲೆ ಆ ಜಾತಕಸ್ಥನ ಹೆಸರು ಏನು ಅಂತ ಕೇಳುತ್ತೆ. ನಾವು ಆ ಹೆಸರು ಕೊಡ್ತೇವೆ, ಕೊಟ್ಟು ಓಕೆ ಅಂತ ಕೊಡ್ತೇನೆ.
ಸೊ ಎಲ್ಲಿ ಸೇವ್ ಮಾಡಬೇಕು ಅಂತ ಕೇಳುತ್ತೆ, ಯಾಕಂದರೆ ಪಿ ಡಿ ಎಫ್ ಆಪ್ಷನ್ ಆದ ಕಾರಣ ಎಲ್ಲಿ ಸೇವ್ ಮಾಡಬೇಕು ಅಂತ ಕೇಳುತ್ತೆ. ನಾನು ಡೆಸ್ಕ್ಟಾಪ್ ಅಂತ ಕೊಟ್ಟಿದ್ದೇನೆ. ಒಂದು ನಿಮಿಷ, ಸಮಥಿಂಗ್ ಯಾವುದೋ ಒಂದು ಹೆಸರು ಕೊಟ್ಟಿದ್ದೇನೆ. ಸೊ ಪ್ರಿಂಟ್ ಆಯ್ತು. ಈಗ ನಾನು ಅದನ್ನು ಓಪನ್ ಮಾಡ್ತೇನೆ. ಪಿ ಡಿ ಎಫ್ ನೋಡಿ, ಈ ರೀತಿ ನಿಮಗೆ ಪ್ರಿಂಟ್ ಅಂತೂ ಕಾಣುತ್ತೆ. ಸೊ ನೋಡಿ, ನಿಮ್ಮ ಡೀಟೇಲ್ಸ್, ಅಸ್ಟ್ರಾಲಜರ್ಸ್ ಡೀಟೇಲ್ಸ್ ಮೇಲೆ ಬರುತ್ತೆ. ನೀವು ಯಾರ್ದು ಜಾತಕ ಚಕ್ರವೋ ಅವ್ರ ಹೆಸರು, ಅವ್ರ ಡೇಟ್ ಆಫ್ ಬರ್ತು, ಟೈಮು, ಅವ್ರ ಲೊಕೇಶನು, ಲಾಂಗಿಟ್ಯೂಡ್, ಲ್ಯಾಟಿಟ್ಯೂಡು, ಆಮೇಲೆ ಲೂನಾರ್ ಡೇ ಅಂದರೆ ವಿಶ್ವವಸುನಾಮ ಸಂವತ್ಸರ, ವೈಶಾಖ ಕೃಷ್ಣ ಚತುರ್ದಶಿ, ನಕ್ಷತ್ರ, ಮಂಡೇ, ಅತಿಗಂಡ ಯೋಗ, ಈ ಪಂಚಾಂಗದ ಡೀಟೇಲ್ಸ್ ಎಲ್ಲ ಬರುತ್ತೆ. ಮೇಲೆ ನೋಡಿದ್ರೆ ಗ್ರಹಸ್ಥಿತಿ ಕಾಣುತ್ತೆ. ಯಾವ ಗ್ರಹ ಯಾವ ಡಿಗ್ರಿಯಲ್ಲಿ, ಯಾವ ರಾಶಿಯಲ್ಲಿ, ಎಷ್ಟು ನಿಮಿಷದಲ್ಲಿದೆ, ಯಾವ ನಕ್ಷತ್ರದಲ್ಲಿದೆ, ಯಾವ ಪಾದದಲ್ಲಿದೆ, ಯಾವ ರಾಶಿಯಾಗಿದೆ, ನವಾಂಶದಲ್ಲಿ ಯಾವ ರಾಶಿಯಾಗಿದೆ. ಆಮೇಲೆ ಡಿಸ್ಪ್ಲೇ ಮಾಡುತ್ತೆ. ನಿಮಗೆ ಕನ್ನಡ ಬೇಕಾದ್ರೆ ಕನ್ನಡ ಡಿಸ್ಪ್ಲೇ ಆಗ್ತದೆ, ತೆಲುಗು ಬೇಕಾದ್ರೆ ತೆಲುಗು ಡಿಸ್ಪ್ಲೇ ಆಗ್ತದೆ. ಓನ್ಲಿ ಈ ಚಕ್ರ ಮಾತ್ರವೇ ಡಿಸ್ಪ್ಲೇ ಆಗ್ತದೆ, ಮತ್ತು ಇನ್ಯಾವುದು ಬರಲ್ಲ. ಆಮೇಲೆ ಕೆಳಗೆ ವಿಂಶೋತ್ತರಿ ದಶೆ ಇದೆ. ಈ ವಿಂಶೋತ್ತರಿ ದಶೆ ಇದೆಲ್ಲ ಎಂಡಿಂಗ್ ಡೇಟ್ ಅನ್ನೋದು. ಸೊ ಸೂರ್ಯ ಮಹಾದಶೆ, ಅದರಲ್ಲಿ ಸೂರ್ಯ ಭಕ್ತಿ ಯಾವಾಗ ಆಗೋಗುತ್ತೆ, ಚಂದ್ರ ಭಕ್ತಿ ಯಾವಾಗ ಆಗುತ್ತೆ, ಈ ರೀತಿ ನಮಗೆಲ್ಲ ದಶೆಗಳೆಲ್ಲ ಒಂದೇ ಪೇಜಲ್ಲಿ, ಸಿಂಗಲ್ ಪೇಜಲ್ಲೇ ಬಂದುಬಿಡ್ತದೆ. ನಾವು ಯಾರಿಗಾನ ಕೊಡೋಕೆ ತುಂಬ ಈಸಿ. ಆಮೇಲೆ ಸೆಕೆಂಡ್ ಪೇಜಲ್ಲಿ ಅಷ್ಟಕವರ್ಗಕ್ಕೆ ಸಂಬಂಧಪಟ್ಟ ಇನ್ಫಾರ್ಮೇಷನು, ಷಡ್ಬಲ, ಇದೆಲ್ಲ ಕೂಡ ಬರುತ್ತೆ. 2 ಪೇಜು ತುಂಬ ಸಾಕು, ಇನ್ನು ಜಾಸ್ತಿ ನಿಮಗೆ ಉಪಯೋಗಕ್ಕೆ ಬರಲ್ಲ. ಯಾರಿಗಾದರೂ ಪಿ ಡಿ ಎಫ್ ಕಳಿಸ್ಬೇಕಾದ್ರೆ ನಿಮಗೆ ಇದೇ ಈಸಿ. ಆಮೇಲೆ ಜ್ಯೋತಿಷ್ಯ ಮಾರ್ಗದಲ್ಲೂ ಪಿ ಡಿ ಎಫ್ ಮಾಡ್ಬೋದು. ಆಮೇಲೆ ನಿಮಗೆ ಡೆಸ್ಕ್ಟಾಪ್ ಸಾಫ್ಟ್ವೇರ್ RVA ಅಸ್ಟ್ರಾಲಜಿ ಅಂತಲ್ಲ, ಅದರಲ್ಲೂ ಕೂಡ ನೀವು ಪ್ರಿಂಟ್ ಮಾಡಿಕೊಳ್ಳಬಹುದು. ಸೊ ಇದು ಈ ಸಾಫ್ಟ್ವೇರ್ ಬಗ್ಗೆ ನಾವು ಬೇಸಿಕ್ ಇನ್ಫಾರ್ಮೇಷನ್ ಇಷ್ಟು ಸಾಕು. ನೀವು ಸೇವ್ ಮಾಡ್ಕೋಬೇಕಂದ್ಕೊಳ್ಳಿ, ಫೈಲಿಗೆ ಹೋಗಿ ಸೇವ್ ಅಂತ ಒತ್ತಿ. ಇಲ್ಲಿ ನಿಮ್ಗೆ ಯಾವುದು ಹೆಸರು ಬೇಕೋ ಆ ಹೆಸರು ಸೇವ್ ಮಾಡಿ, ಸೇವ್ ಅಂತ ಒತ್ತಿ. ಎಲ್ಲಿ ಲೊಕೇಶನ್ ಸೇವ್ ಆಗ್ತಾಯಿದೆ ನೋಡ್ಕೊಳ್ಳಿ. ಯೂಶ್ವಲಿ ಇದು ಜಗನ್ನಾಥ ಹೋರದಲ್ಲಿ ಡೇಟಾ ಅಂತ ಒಂದು ಸಾಫ್ಟ್ವೇರ್ ಇರುತ್ತೆ, ಇದರಲ್ಲಿ ಸೇವ್ ಆಗುತ್ತೆ ಎಲ್ಲರದ್ದು. ನೀವು ಬೇರೆ ಕಡೆ ಬೇಕಾದರೂ ಕೂಡ ನೀವು ಲೊಕೇಶನ್ ಕೊಟ್ಟು ನಿಮ್ಮ ಹೋಲ್ಡರ್ ಇಟ್ಕೊಂಡು ಸೇವ್ ಮಾಡ್ಕೋಬೋದು, ಮತ್ತು ನೀವು ಓಪನ್ ಮಾಡ್ಕೋಬೋದು. ಆಮೇಲೆ ರೀಇನ್ಸ್ಟಾಲ್ ಮಾಡಬೇಕಾದ್ರೆ ಈ ಒಂದು ನಾವು ಇಟ್ಟಂಥ ಈ ಡೇಟಾ ಎಲ್ಲ ಕೂಡ ಬೇರೆ ಕಡೆ ಶಿಫ್ಟ್ ಮಾಡ್ಕೋ, ಪರ್ಮನೆಂಟಾಗಿ ಇರುತ್ತೆ. ಸೊ ಈ ರೀತಿ ನಾವು ಈ ಜಗನ್ನಾಥ ಹೋರ ಸಾಫ್ಟ್ವೇರನ್ನು ಯೂಸ್ ಮಾಡ್ಕೋ. ಆಮೇಲೆ ನಿಮಗೆ ಒಂದು ಲಾಸ್ಟ್ ಈ ಇದೇ ಅಡ್ವಾನ್ಸ್ಡ್ ಕ್ಲಾಸಲ್ಲಿ ಎಕ್ಸೆಲ್ ಚಾರ್ಟಲ್ಲಿ ಮುಹೂರ್ತಗಳು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋ ಕಾಲಕ್ಕೆ ಪಂಚಾಂಗ ಶುದ್ಧಿಯನ್ನು, ತಾರಾಬಲವನ್ನು ಕ್ಯಾಲ್ಕುಲೇಟ್ ಮಾಡಿ ಡೇಟ್ಸನ್ನು ಫಿಲ್ಟರ್ ಮಾಡೋದು ನಾನು ಹೇಳಿಕೊಟ್ಟಿದ್ದೆ. ಸೊ ಅದು ಕೂಡ ನಿಮಗೆ ತೋರಿಸ್ತೇನೆ. ನಿಮಗೆ ಲಾಸ್ಟ್ ಟೈಮ್ ನಾನು ಹೇಳಿಕೊಟ್ಟದ್ದು ಮುಹೂರ್ತ. ಸೊ ನೋಡಿ, ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲಿ ಹುಡುಗನ ನಕ್ಷತ್ರ, ಹುಡುಗಿ ನಕ್ಷತ್ರ, ಪರ್ಸನ್ 1 ಪರ್ಸನ್ 2 ನಕ್ಷತ್ರ ಹಾಕಿ ನೀವಿಲ್ಲಿ JH ಡೇಟಾ ಅಂತಿದಲ್ವ, ಇಲ್ಲಿ ನೀವು ಜಗನ್ನಾಥ ಹೋರದಿಂದ 1 ತಿಂಗಳು 1 ವರ್ಷವೋ ಡೇಟಾ ಕಾಪಿ ಮಾಡ್ಕೊಂಬಂದು ಇಲ್ಲಿ ಹಾಕಿಬಿಟ್ರೆ ಪಂಚಾಂಗ ಅಂತಂಬುದರಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಈ ರೀತಿ ಕಲರ್ ಕೋಡ್ ಹಾಕಿ ನಿಮಗೆ ತೋರಿಸುತ್ತೆ. ಇದು ನಮಗೆ ಎಕ್ಸೆಲಲ್ಲಿ ಮಾಡಿದ್ದು, ಇದು ಗೂಗಲ್ ಶೀಟಲ್ಲಿ ಮಾಡಿದ್ದೆ. ನೀವು ಗೂಗಲ್ ಶೀಟಲ್ಲಿ ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಇದನ್ನೇ ಸ್ವಲ್ಪ ಇಂಪ್ರೂವ್ಡ್ ಮಾಡಿ ಇನ್ನೊಂದು ಥರ ಮಾಡಿದ್ದೇನೆ, ಅದು ಕೂಡ ನೀವು ಬೇಕಾದ್ರೆ ಬಳಸ್ಕೋಬೋದು. ಅದು ಇದಕ್ಕಿಂತಲೂ ಸ್ವಲ್ಪ ಸುಲಭವಾಗಿರುತ್ತೆ. ಮುಂಚಿತವಾಗಿ ಏನು ಮಾಡಬೇಕು, ಮುಹೂರ್ತ ಯಾವ ಪ್ಲೇಸಿಗೆ ಬೇಕೋ ಆ ಪ್ಲೇಸಿಗೆ ಸಂಬಂಧಪಟ್ಟ ಜಗನ್ನಾಥ ಹೋರದಲ್ಲಿ ನೀವು ಆ ಲೊಕೇಶನ್ ಸೆಟ್ ಮಾಡಿಕೊಂಡು ಮಿಸ್ಲೇನಿಯಸ್ಗೆ ಹೋಗಿ ಪಂಚಾಂಗಕ್ಕೆ ಹೋಗಿ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಂತ್ಲಿ ಪಂಚಾಂಗ DP ಫಾರ್ಮೆಟ್ ಹೊಡೆದು ಎಷ್ಟು ದಿನಕ್ಕೆ ಬೇಕು ಅಂತ ನೀವು ಪ್ರಿಪೇರ್ ಮಾಡಿಕೊಂಡು ಎಕ್ಸೆಲ್ ಫೈಲಲ್ಲಿ ಸೇವ್ ಮಾಡಿಟ್ಕೊಳ್ಬೇಕು. ನಂತರ ನಿಮಗೆ ನನ್ನ ಹೋಮ್ ಪೇಜ್ ಗೊತ್ತಿದೆ, vaishwanara.com ಅಂತಿದೆ, ಅದನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಆ್ಯಪ್ಸ್ ಅಂತಿದೆ, ಈ ಪಾಠ ನಂತರ ಆ್ಯಪ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿ. ಇದರಲ್ಲಿ ಒಂದು ಆ್ಯಪ್ ಮಾಡಿದ್ದೇನೆ, ಇದು ಎಕ್ಸೆಲ್ನ ಮಾಡಿದ್ದೆ, ನಿಮಗೆ ವೆಬ್ ಪೇಜ್ ರೂಪದಲ್ಲಿ ಮಾಡಿದ್ದೆ, HTML ಮಾಡಿದ್ದೆ, HTML ಜಾವಾ ಸ್ಕ್ರಿಪ್ಟಲ್ಲಿ ಮಾಡಿದ್ದೇನೆ. ಇದು ಎಕ್ಸೆಲ್ ಯಾರಿಗಿಲ್ಲವೋ ಸರಿಯಾಗಿ ಬಳಸ್ಲಿಕ್ಕೆ ಬರಲ್ವೋ ಇದು ತುಂಬ ಸುಲಭ. ಇಲ್ಲಿ ನಾನು ಇನ್ಸ್ಟ್ರಕ್ಷನ್ಸು ಕೊಟ್ಟಿದ್ದೇನೆ. ಆಮೇಲೆ ನೀವು ಒಂದು ವೇಳೆ ಸೇವ್ ಮಾಡ್ಕೊಳ್ಳಿಕ್ಕೆ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅಂತಲ್ಲ ಎಕ್ಸೆಲ್ ಶೀಟು, ಇದು ಬೇಕಾದ್ರೆ ನಾನು ಸ್ಯಾಂಪಲ್ ಒಂದು ಟೆಸ್ಟ್ ಕೊಟ್ಟಿದ್ದೇನೆ, ನೀವು ಡೌನ್ಲೋಡ್ ಮಾಡ್ಕೋಬೋದು.
ಬ್ಯಾಂಗ್ಳೂರು ಲೊಕೇಶನ್ಗೆ 2025ರಿಂದ 26-27 3 ವರ್ಷದ ಡೇಟಾ ನಿಮಗೆ ಬ್ಯಾಂಗ್ಳೂರು ಲೊಕೇಶನ್ಗೆ ನಿಮಗೆ ಸೇವ್ ಮಾಡಿಟ್ಟಿದ್ದೇನೆ. ಸೊ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಫೈಲು ನಿಮ್ಮ ಕಂಪ್ಯೂಟರ್ಗೆ ಡೌನ್ಲೋಡ್ ಆಗ್ತದೆ, ಅಥವಾ ನಿಮ್ಮ ಮೊಬೈಲ್ ಫೋನಿಗೂ ಡೌನ್ಲೋಡ್ ಆಗ್ತದೆ. ಇದು ಮೊಬೈಲ್ ಫೋನಲ್ಲಿ ಕೂಡ ವರ್ಕ್ ಆಗ್ತದೆ. ಓಕೆ, ಸೊ ಇದನ್ನು ಜಸ್ಟ್ ಮಾಡಿಕೊಂಡು ಪಂಚಾಂಗ ಶುದ್ಧಿ ಆ್ಯಂಡ್ ತಾರಾಬಲ ಅಂತಿದಲ್ವ, ಈ ಮೇಲೆ ಈ ಹೆಡ್ಡಿಂಗನ್ನು ಜಸ್ಟ್ ಪ್ರೆಸ್ ಮಾಡಿದರೆ ಈ ರೀತಿ ನಿಮಗೆ ಕಾಣುತ್ತೆ. ಇದು ರೆಸ್ಪಾನ್ಸಿವ್ ಮೋಡಲ್ಲಿ ಇರ್ತದೆ, ಅದಕ್ಕೆ ಕೋಡಲ್ಲಿ ಇರ್ತದೆ ಕಾರಣ ನಿಮಗೆ ಮೊಬೈಲ್ ಫೋನಲ್ಲಿ ಕೂಡ ತುಂಬ ಈಸಿಯಾಗಿ ಲೇಔಟ್ ಕಾಣುತ್ತೆ. ಇದರಲ್ಲಿ ನೀವು ಮಾಡಬೇಕಾದೇನಂತಂದರೆ, ನಾವು ಜಗನ್ನಾಥ ಫೋರದಲ್ಲಿ ಸೇವ್ ಮಾಡಿಕೊಂಡಂಥ ಎಕ್ಸೆಲ್ ಫೈಲನ್ನು ಇಲ್ಲಿ ಅದಕ್ಕೆ ಲೊಕೇಶನ್ ಕೊಡಬೇಕು, ಅಪ್ಲೋಡ್ ಮಾಡಬೇಕು. ಇಲ್ಲಿ ಚೂಸ್ ಫೈಲ್ ಅಂತಿದಲ್ವ, ಈ ಚೂಸ್ ಫೈಲ್ ಅಂತಂಬೋ ಆಪ್ಷನಿಗೆ ನೀವೇನು ಮಾಡ್ತೀರಿ ಅಂತಂದರೆ, ಆ ಚೂಸ್ ಫೈಲ್ ಅಂತ ಪ್ರೆಸ್ ಮಾಡಿ, ನೀವು ಎಲ್ಲಿ ಸೇವ್ ಮಾಡಿದ್ದೀರಿ, ಯೂಶ್ವಲಿ ನೀವು ಡೌನ್ಲೋಡ್ ಮಾಡಿಕೊಂಡ್ರೆ ಡೌನ್ಲೋಡ್ ಲೊಕೇಶನ್ಲಿರುತ್ತೆ ನೋಡಿ, BNG 25, 26, 27 ಇದೆ. ಅಥವಾ ನೀವು ಬೇರೆ ಥರ ಏನಾದರೂ ಪ್ರಿಪೇರ್ ಮಾಡ್ಕೊಂಡದ್ದು, ಏನಕ್ಕೇನೋ ಹೆಸರು ಕೊಟ್ಟಿದ್ರೆ ಬೇರೆ ಬೇರೆ ಲೊಕೇಶನ್, ಅಮೆರಿಕಾ ಲೊಕೇಶನು, ಇಂಡಿಯಾನೋ, ತಮಿಳ್ನಾಡು, ಯಾವ ಪ್ಲೇಸಿಗೆ ಬೇಕಾದ್ರೆ ನೀವು ಪಂಚಾಂಗದ ಎಕ್ಸ್ಪೋರ್ಟ್ ಮಾಡಿದಿರೋ ಆ ಫೈಲನ್ನು ತೊಗೊಂಡು ಓಪನ್ ಅಂತ ಒತ್ತಿ. ಆಟೋಮೆಟಿಕ್ ನೀವು ಓಪನ್ ಅಂತ ಒತ್ತಿದ ತಕ್ಷಣ ಅದರಲ್ಲಿರುವಂಥ ಡೇಟಾ ಆಟೋಮೆಟಿಕ್ಕಾಗಿ ನಿಮಗೆ ಈ ರೀತಿ ಕಾಣುತ್ತೆ. ಸೊ ಟೇಬಲ್ ನೋಡಿ, ಈ ರೀತಿ ಟೇಬಲಲ್ಲಿ ಕಾಣುತ್ತೆ. ಇದರಲ್ಲಿ ಡೇಟು, ಅಸ್ತ, ವರ್ಷದ ಹೆಸರು, ಆಯನ, ಲೋನಾರ್ ಮಂತ್ ಅಂದರೆ ಮಾಸ, ಪಕ್ಷ, ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ರಾಹುಕಾಲ, ತಾರಾಬಲ, ಪರ್ಸನ್ 1 ತಾರಾಬಲ, ಪರ್ಸನ್ 2 ತಾರಾಬಲ ಅಂತಿದೆ. ಈ ಎಕ್ಸೆಲ್ ಫೈಲಲ್ಲಿ ಯಾವಾಗಿಂದ ಯಾವಾಗವರೆಗೆ ಅಂತ ಡಿಸ್ಪ್ಲೇ ಮಾಡ್ತಾರೆ ನೋಡಿ. ಫ್ರಮ್ ಡೇಟ್ 1/1/2005 31/12/2027 ಇದೆ. ಇಲ್ಲ ನನಗೆ ಅಷ್ಟು ಬೇಕಿಲ್ಲ, ಕೆಲವೊಂದು ಜನ ಏನು ಮಾಡ್ತಾರೆ, ಈ 3 ತಿಂಗಳಲ್ಲಿ ಮಾತ್ರ ನೋಡಿ ಅಂತಾರೆ. ನೀವು ಬೇಕಾದ್ರೆ ಡೇಟನ್ನು ಫಿಲ್ಟರ್ ಮಾಡ್ಕೋಬೋದು. ಸೊ ನನಗೇನು ಬೇಕು, ಏಪ್ರಿಲ್ ತಿಂಗಳಿಂದ, ಸೊ 1/4/2025 ಕೊನೆಯವರೆಗೂ 31/12/2025 ಹಾಕಿ ಇಲ್ಲಿ ಫಿಲ್ಟರ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ನೀವು ಆ ಡೇಟ್ಸ್ ಮಾತ್ರ ತೋರಿಸುತ್ತೆ. ನಿಮಗೆ ಎಲ್ಲಿಂದ ಎಲ್ಲಿವರೆಗೂ ಬೇಕೋ ಅಷ್ಟೇ ತೋರಿಸುತ್ತೆ ನೋಡಿ. 31/12/2025. ಇಲ್ಲ ನನಗೆ 1 ವೀಕ್ ಮಾತ್ರ ತೋರಿಸ್ಬೇಕು ಅಂದರೆ ಅದು 1 ವೀಕ್ ಮಾತ್ರವೇ ತೋರಿಸುತ್ತೆ. ಇಲ್ಲಿ ನೋಡಿ 10/4/2025 ಹಾಕಿ ಫಿಲ್ಟರ್ ಅಂತ ಹೊಡೆದ್ರೆ ಬರೀ 10 ಡೇಸ್ ಮಾತ್ರ ತೋರಿಸುತ್ತೆ. ಅಂದರೆ ಏನೋ ಆ ಎಕ್ಸೆಲ್ ಫೈಲಲ್ಲಿರುವಂಥ ವಿಚಾರವನ್ನು 10 ಡೇಟ್ಸ್ ಮಾತ್ರ ತೋರಿಸುತ್ತೆ. ಸೊ ಈ ರೀತಿ ನೀವು ಫಿಲ್ಟರ್ ಮಾಡಿಕೊಳ್ಳಬಹುದು. ಸೊ ನಾನು ಏನು ಮಾಡ್ತೇನೆ, 31/12/2025 ಈ ವರ್ಷದ್ದೆಲ್ಲ ಕೂಡ ಮಾಡ್ತೀನಿ. ಸೊ ಈ ರೀತಿ ನಿಮಗೆ ಮೊದಲು ಟೇಬಲ್ ಡಿಸ್ಪ್ಲೇ ಮಾಡ್ತದೆ. ನಂತರ ಪಂಚಾಂಗ ಶುದ್ಧಿ ಬೇಕು. ಸೊ ಪಂಚಾಂಗ ಶುದ್ಧಿ ಬೇಕು ಅಂದರೆ ಜಸ್ಟ್ ಇಲ್ಲಿ ಪಕ್ಕದಲ್ಲಿ ಶುದ್ಧಿ ಅಂತ ಒಂದು ಬಟನ್ ಇದೆಯಲ್ಲ, ಆ ಬಟನ್ ಪ್ರೆಸ್ ಮಾಡಿ ಆಟೋಮೆಟಿಕಾಗಿ ನಿಮಗೆ ಕಲರ್ ಕೋಡ್ ಗ್ರೀನ್ ಬಂದ್ಬಿಡ್ತದೆ. ಯಾವುದು ಗ್ರೀನ್ ಇದೆಯೋ ಅದು ಒಳ್ಳೆಯದು. ಆಮೇಲೆ ಡೇಟ್ ಮೇಲೆ ಯಾವುದು ಗ್ರೀನ್ ಇದೆಯೋ ಅದರ ಅರ್ಥ ಏನಂತಂದರೆ ಅವತ್ತಿನ ದಿನ ಪಂಚಾಂಗ ಶುದ್ಧಿ ಇದೆ ಅಂತ ಅರ್ಥ. ಅವತ್ತಿನ ದಿನ ಟೋಟಲ್ ಪಂಚಾಂಗ ಶುದ್ಧಿ ಇದೆ ನೋಡಿ. ಚೈತ್ರ, ದಶಮಿ, ಸೋಮವಾರ, ಪುಷ್ಯಮಿ ನಕ್ಷತ್ರ, ಧೃತಿಯೋಗ, ತೈತುಲಕರಣ. ಎಲ್ಲಿ ವೈಟ್ ಇರುತ್ತೋ ಅದು ಅಷ್ಟು ಯೋಗ್ಯತೆ ಅಲ್ಲ ಒಳ್ಳೆಯ ಸಂಸ್ಕಾರಕ್ಕೆ. ನೋಡಿ, ಏಕಾದಶಿ, ಮಂಗಳವಾರ, ಆಶ್ಲೇಷ, ಶೂಲ, ಇದಕ್ಕೆ ಯಾವುದಕ್ಕೂ ಕೂಡ ಗ್ರೀನ್ ಬಂದಿಲ್ಲ. ಸೊ ನಾವು ಏನಾದರೂ ಪಂಚಾಂಗ ಶುದ್ಧಿ ಇರಬೇಕು ಅಂದರೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಮಾಸ ಎಲ್ಲ ಕೂಡ ನಿಮಗೆ ಆಟೋಮೆಟಿಕಾಗಿ ಗ್ರೀನ್ ಇರಬೇಕು. ಆವಾಗೇ ನಮಗೆ ಅದು ಆಸ್ಪಿಷಿಯಸ್. ಇದು ಪಕ್ಷ ಏನು ನಿಮಗೆ ಗ್ರೀನ್ ಬರಲ್ಲ, ಬರೀ ತಿಥಿಗೆ ಮಾತ್ರ ಬರುತ್ತೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣಗೆ ಬರುತ್ತೆ. ಆಮೇಲೆ ಇದೇನೋ ಬಂದಿದೆ ನೋಡಿ, ಇದು 1 ವರ್ಷಕ್ಕೆ ಕ್ಯಾಲ್ಕುಲೇಟ್ ಆಗಿಬಿಡ್ತದೆ. ನೀವು ಲೆಫ್ಟ್ ಸೈಡ್ ಡೇಟ್ ಮೇಲಿರುವಂಥ ಗ್ರೀನ್ ಮಾತ್ರ ನೀವು ಕನ್ಸಿಡರ್ ಮಾಡಬೇಕು. ಆಮೇಲೆ ನೀವು ತಾರಾಬಲ ನೋಡಬೇಕು. ತಾರಾಬಲ ನೋಡ್ಬೇಕಾದ್ರೆ ನಕ್ಷತ್ರ ಎಂಟರ್ ಮಾಡಬೇಕಲ್ಲ. ಇಲ್ಲಿ ಪರ್ಸನ್ 1 ನಕ್ಷತ್ರ, ಪರ್ಸನ್ 2 ನಕ್ಷತ್ರ ಅಂತಿದೆ. ಪರ್ಸನ್ 1 ನಕ್ಷತ್ರ ಜಸ್ಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ನಕ್ಷತ್ರ ಸೆಲೆಕ್ಟ್ ಮಾಡಿಕೊಳ್ಳೋ ಅಂತ ಹೇಳುತ್ತೆ. ನಕ್ಷತ್ರವನ್ನು ನೀವು ಹುಡುಗಿ ನಕ್ಷತ್ರ ಹಸ್ತ, ಹುಡುಗ ನಕ್ಷತ್ರ ಯಾವುದನ್ನು ಒಂದು ಸೆಲೆಕ್ಟ್ ಮಾಡಿಕೊಳ್ಳಿ, ವಿಶಾಖ ಸೆಲೆಕ್ಟ್ ಮಾಡಿಕೊಳ್ಳಿ. ಆಮೇಲೆ ಪಕ್ಕದಲ್ಲಿ ತಾರಾಬಲ ಅಂತ ಒಂದು ಬಟನ್ ಇದೆ, ಅದನ್ನು ಪ್ರೆಸ್ ಮಾಡಿದರೆ ತಾರಾಬಲ ಕ್ಯಾಲ್ಕುಲೇಟ್ ಆಗಿ ಆ ತಾರಾಬಲ ಒಳ್ಳೆಯದೋ ಕೆಟ್ಟದ್ದೋ ಅಂತಕೊಂಡು ನಿಮಗೆ ಡಿಸ್ಪ್ಲೇ ಮಾಡ್ತದೆ. ಚೆನ್ನಾಗಿದ್ದರೆ ಗ್ರೀನ್ ಡಿಸ್ಪ್ಲೇ ಮಾಡ್ತದೆ, ಇಲ್ಲದ್ರೆ ವೈಟ್ ಹಾಗೆ ಬಿಟ್ಬಿಡ್ತದೆ. ಇಲ್ಲಿ ನೋಡಿ, ತಾರಾಬಲ ಕ್ಯಾಲ್ಕುಲೇಟ್ ಆಯಿತು. ಈಗ ನಾವೇನು ಮಾಡ್ತೇವೆ, ಇಲ್ಲಿ ಡೇಟು ಪಂಚಾಂಗ ಶುದ್ಧಿನೂ ಇರಬೇಕು ಪ್ಲಸ್ ತಾರಾಬಲವೂ ಇರಬೇಕು.
ಅಂಥ ಡೇಟನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನಾವು ಫೈನಲ್ ನಾವೇನು ಮಾಡಬೇಕಾಗತ್ತೆ, ಈ ತಾರಾಬಲ ಇದ್ದು ಪಂಚಾಂಗ ಶುದ್ಧಿ ಇದ್ದು ಆ ಡೇಟ್ಸ್ ಮಾತ್ರ ತೋರಿಸು, ಬೇರೆ ತೋರಿಸ್ಬೇಡ ಅಂತಂದರೆ ಶೋ ಆರ್ ಹೈಡ್ ಅಂತಿದೆ ನೋಡಿ. ಶೋ ಆರ್ ಹೈಡ್ ಅಂತಂಬ ಬಟನ್ ಒಂದು ಸಲ ಪ್ರೆಸ್ ಮಾಡಿದರೆ ನೋಡಿ ನಿಮಗೆ ಪಂಚಾಂಗ ಶುದ್ಧಿ ಪ್ಲಸ್ ತಾರಾಬಲ ಇರೋ ಡೇಟ್ಸ್ ಮಾತ್ರ ತೋರಿಸುತ್ತೆ ನೋಡಿ. ಕೇವಲ ಆ ಡೇಟ್ಸ್ ಮಾತ್ರ ತೋರಿಸುತ್ತೆ. ಇದು ತುಂಬ ಒಳ್ಳೆಯದು ಇವರಿಗೆ. ಪಂಚಾಂಗ ಶುದ್ಧಿ ಇದೆ ಪ್ಲಸ್ ತಾರಾಬಲನೂ ಇದೆ. ಆಮೇಲೆ ಅಸ್ತಂಗತ ಆದರೂ ಕೂಡ ನಿಮಗೆ ತೋರಿಸಲ್ಲ ಇದರಲ್ಲಿ. ಓಕೆ, ಸೊ ಆಮೇಲೆ ಇನ್ನೊಂದು ಸಲ ಶೋ ಆರ್ ಹೈಡ್ ಅಂತ ಹೊಡೆದ್ರೆ ಮತ್ತೆ ಎಲ್ಲವನ್ನು ತೋರಿಸುತ್ತೆ. ಒಂದು ವೇಳೆ ನಿಮಗೆ ಅಸ್ತ ಏನಾದರೂ ಇದ್ದರೆ ನಿಮಗೆ ಅಸ್ತ ಡಿಸ್ಪ್ಲೇ ಮಾಡ್ತಾರೆ ನೋಡಿ. ಗುರು ಅಸ್ತ ಇದೆ ಯಾವಾಗಿಂದ 11/6/2025 ಇದೆ. ಯಾವಾಗ ಮುಗಿಯುತ್ತೆ? 8/7/2025 ಮುಗಿಯುತ್ತೆ. ಮತ್ತು ಶುಕ್ರಾಸ್ತ ಶುರು ಆಗುತ್ತೆ ಯಾವಾಗ? ಕೊನೆಗೆ 27/11/2025 ಶುರು ಆಗುತ್ತೆ. ನಿಮಗೆ ಬರೀ ಚೆನ್ನಾಗಿರೋದು ಮಾತ್ರ ತೋರಿಸ್ಬೇಕು ಅಂದರೆ ತಾರಾಬಲವನ್ನು ಕ್ಲಿಕ್ ಮಾಡಿರಿ, ಹಿಂಗೆ ತಾರಾಬಲ ತೋರಿಸುತ್ತೆ. ಆಮೇಲೆ ಶೋ ಆರ್ ಹೈಡ್ ಅಂತ ಒತ್ತಿ, ಆಟೋಮೆಟಿಕ್ಕಾಗಿ ನಿಮಗೆ ಒಳ್ಳೆಯದನ್ನೇ ತೋರಿಸುತ್ತೆ. ಇದು ಕೇವಲ ನೀವು ಎಕ್ಸೆಲ್ ಶೀಟಿಂದ ನಿಮಗೆ ಬೇಕಾದನ್ನು ಫೆಚ್ ಮಾಡಿ ತೊಗೊಂಡು ಬಂದು ಅದರಲ್ಲಿ ಯಾವುದು ಚೆನ್ನಾಗಿದೆಯೋ ಅದನ್ನು ಮಾತ್ರ ನಿಮಗೆ ಫಿಲ್ಟರ್ ಮಾಡಿ ಕೊಡುತ್ತೆ. ನಾವೇನು ಮಾಡ್ತೇವೆ, ಈ ಡೇಟಲ್ಲಿ ಜಗನ್ನಾಥ ಹೋರ ಸಾಫ್ಟ್ವೇರ್ ನಮ್ಮ ಹತ್ರ ಹೇಗೂ ಇದೆ, ಬೇಸಿಕ್ಸ್ಗೆ ಹೋಗಿ ಅವತ್ತಿನ ದಿನ ಡೇಟ್ ಹಾಕಿಕೊಂಡು ಯಾವ ಲಗ್ನ ಚೆನ್ನಾಗಿದೆ, ಆಮೇಲೆ ಮದುವೆ ಆದರೆ ಸಪ್ತಮ ಶುದ್ಧಿ, ಆಮೇಲೆ ಉಪನಯನ ಆದರೆ ಅಷ್ಟಮ ಶುದ್ಧಿ, ಏನೇನು ಕ್ರೈಟೀರಿಯಾ ಮುಹೂರ್ತಕ್ಕೆ ನೋಡ್ತೇವೆ ಅದನ್ನು ಜಾತಕ ಚಕ್ರದಲ್ಲಿ ನೋಡಿಕೊಂಡು ನಾವು ಮುಹೂರ್ತವನ್ನು ಫಿಕ್ಸ್ ಮಾಡ್ಬೋದು. ಸೊ ಇದು ನಿಮಗೆ ಮುಹೂರ್ತವನ್ನು ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಜನರಲ್ಲಾಗಿ ಬೇಕು ಅಂದರೆ ಪಂಚಾಂಗ ಶುದ್ಧಿ ಇದ್ರೆ ಸಾಕು. ಇಲ್ಲ ಮದುವೆಗೆ ಬೇಕು ಅಂತಂದರೆ ಚಕ್ರವನ್ನು ನೋಡಿ ಅವತ್ತು ನಿಮಗೆ ಲಗ್ನ ಒಳ್ಳೇದು ಬರುತ್ತಾ ಇಲ್ಲೋ ಅಂದ್ಕೊಂಡು ನೋಡಬೇಕಾಗತ್ತೆ. ಚಿಕ್ಕ ಚಿಕ್ಕದಿಗೆ ಆಫೀಸಲ್ಲಿ ಜಾಯಿನ್ ಆಗಬೇಕು, ಊರಿಗೆ ಪ್ರಯಾಣ ಆಗಬೇಕು ಅಂಥದಕ್ಕೆಲ್ಲ ಕೂಡ ಲಗ್ನ ಆಗಿ ನೋಡೋದು ಬೇಕಾಗಿಲ್ಲ, ಬರೀ ಪಂಚಾಂಗ ಶುದ್ಧಿ ಇದ್ದರೆ ಸಾಕು. ಸೊ ಈ ರೀತಿ ಈ ಒಂದು ಚಾರ್ಟನ್ನು ನೀವು ಯೂಸ್ ಮಾಡ್ಕೋಬೋದು. ಇದು ನೀವು ಹೇಗೆ ಓಪನ್ ಮಾಡಬೇಕು ಅಂತಂಬೋದು ಇನ್ನೊಂದು ಸರಿ ಹೇಳ್ತೇನೆ. ನನ್ನ ಹೋಮ್ ಪೇಜ್ vaishwanara.com ಹೋಗಿ ಅದರಲ್ಲಿ ಆ್ಯಪ್ಸ್ ಅಂತಿರುತ್ತೆ, ಅದನ್ನು ಪ್ರೆಸ್ ಮಾಡಿ. ಆಮೇಲೆ ಪಂಚಾಂಗ ಶುದ್ಧಿ ಅಂತ ಒಂದು ಇರ್ತದೆ, ಅದನ್ನು ಪ್ರೆಸ್ ಮಾಡಿ. ನಿಮಗೆ ಮೊಬೈಲ್ ಫೋನಲ್ಲೂ ಬರುತ್ತೆ. ಮೊಬೈಲ್ ಫೋನಲ್ಲೇ ಈ ಎಕ್ಸೆಲ್ ಫೈಲಲ್ಲಿ ನೀವು ಜಗನ್ನಾಥ ಹೋರದಲ್ಲಿ ಮಾಡಿದ್ದನ್ನು ಸೇವ್ ಮಾಡಿಕೊಳ್ಳಿ. ಅಥವಾ ಅಲ್ಲಿ ಮಾಡಿಲ್ಲ ಅಂತಂದರೆ ಇಲ್ಲೇ ನಿಮಗೆ ಯು ಮೇ ಡೌನ್ಲೋಡ್ ಸ್ಯಾಂಪಲ್ ಪಂಚಾಂಗ ಎಕ್ಸೆಲ್ ಫೈಲ್ 2005, 2006, 2007 ಇದನ್ನು ಡೌನ್ಲೋಡ್ ಮಾಡಿ ಮೊಬೈಲಲ್ಲೇ ಇಟ್ಕೊಳ್ಳಿ. ಅದನ್ನೇ ನೀವು ಶೋ ಮಾಡಿದ್ರೆ ಸಾಕು. ಸೊ ಚೂಸ್ ಫೈಲ್ ಅಂದಾಗ ನೀವು ಡೌನ್ಲೋಡ್ ಮಾಡಿದಂಥ ಫೈಲನ್ನು ತೋರಿಸಿ ಓಕೆ ಓಪನ್ ಅಂತ ಒತ್ತಿ. ಅದು ಒತ್ತಿದ ತಕ್ಷಣ ಎಲ್ಲ ಡಿಸ್ಪ್ಲೇ ಆಗ್ತದೆ. ನಂತರ ಶುದ್ಧಿ ಅಂತ ಹೊಡೆದ್ರೆ ಗ್ರೀನ್ ಕಲರ್ ಕೋಡ್ ಬರ್ತದೆ. ತಾರಾಬಲ ಅಂತಂದರೆ ತಾರಾಬಲ ಈ ವ್ಯಕ್ತಿಗೆ ಯಾರಿಗೆ ನೀವು ಎಂಟರ್ ಮಾಡಿದ್ದೀರೋ ನಕ್ಷತ್ರ ಅವರಿಗೆ ತಾರಾಬಲ ಕ್ಯಾಲ್ಕುಲೇಟ್ ಆಗ್ತದೆ. ಆಮೇಲೆ ಶೋ ಆರ್ ಹೈಡ್ ಅಂತ ಹೊತ್ತಿದ್ರೆ ಅವರಿಗೆ ಬೇಕಾದ ಮಾತ್ರ ತೋರಿಸುತ್ತೆ. ಎಷ್ಟು ದಿನ ಇರ್ತದೋ ಅಷ್ಟು ದಿನ ತೋರಿಸುತ್ತೆ. ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ, ತಾರಾಬಲ, ಆಮೇಲೆ ಗುರು ಹಸ್ತ, ಶುಕ್ರ ಹಸ್ತ ಇರದೇ ಇರುವಂಥ ಡೇಟ್ಸನ್ನು ನಿಮಗೆ ತೋರಿಸುತ್ತೆ. ಇದು ಒಂದು ನಿಮಗೆ ಅನುಕೂಲಕ್ಕೋಸ್ಕರ ಇದೊಂದು ಸಾಫ್ಟ್ವೇರ್, ಒಂದು ಆ್ಯಪನ್ನು HTML ಜಾವಾಸ್ಕ್ರಿಪ್ಟಲ್ಲಿ ಮಾಡಿದ್ದೇನೆ. ಇದನ್ನು ಬೇಕಾದ್ರೆ ನೀವು ಬಳಸ್ಕೋಬೋದು. ಮೊಬೈಲಲ್ಲಿ ಕೂಡ ತುಂಬ ಈಸಿ ಬಳಸೋದು, ಯಾಕೆಂದರೆ ಎಕ್ಸೆಲನ್ನು ಮೊಬೈಲಲ್ಲಿ ಬಳಸೋದು ತುಂಬ ಕಷ್ಟ. ಕಂಪ್ಯೂಟರ್ ಇದ್ದವರಿಗೆ ಆ ಎಕ್ಸೆಲ್ ಫೈಲು ಅದು ಕೂಡ ಏನಂತಂದರೆ ನೀವು ಕಾಪಿ ಮಾಡಬೇಕು, ಹಾಕಬೇಕು. ಒಂದೊಂದು ಸಲ ವರ್ಷನ್ ಕಾನ್ಫ್ಲಿಕ್ಟ್ ಬರುತ್ತೆ. ಕೆಲವಿನ ಜನಕ್ಕೆ ಅದು ಮ್ಯಾಕ್ರೋಸ್ ಸರಿಯಾಗಿ ಎನೇಬಲ್ ಮಾಡದೇ ಇದ್ದರೆ ಕಷ್ಟ ಆಗ್ತದೆ. ಗೂಗಲ್ ಶೀಟಲ್ಲಿ ಬರುತ್ತೆ, ಬಟ್ ಮೊಬೈಲ್ ಫೋನಲ್ಲಿ ಅದು ನೋಡ್ಕೊಳ್ಳೋದು ತುಂಬ ಕಷ್ಟ. ಸೊ ಮೊಬೈಲ್ ಫೋನ್ ಯೂಸ್ ಮಾಡ್ಕೊಳ್ತೀನಿ. ಯಾರಿಗಾದರೂ ಈ ರೀತಿ ಒಂದು 2-3 ವರ್ಷಕ್ಕೆ ಬೇಕಾದ್ದು ಒಂದು ಪಂಚಾಂಗವನ್ನು ಅಟ್ಲೀಸ್ಟ್ ಬೆಂಗಳೂರು ಮಾಡ್ಕೊಂಡು ಅಂದ್ಕೊಳ್ಳಿ, ಸುತ್ತು ಪಕ್ಕದಲ್ಲಿ ಒಂದು 10-20 ಕಿಲೋಮೀಟರ್ಗೂ ಅದನ್ನೇ ಬಳಸ್ತೇವೆ. ಜಾಸ್ತಿ ಏನು ಮಾಡೋ ಕೆಲಸ ಇಲ್ಲ. ಬೇರೆ ಲೊಕೇಶನ್ಗೆ ಮುಹೂರ್ತ ಬೇಕು ಅಂದಾಗ ಮಾತ್ರವೇ ನೀವು ಜಗನ್ನಾಥ ಹೋರದಲ್ಲಿ ಹೋಗಿ ನೀವು ಮಾಡ್ಕೋಬೋದು. ಇದನ್ನು ಕೂಡ ನಾವೇನು ಮಾಡ್ಬೋದು, ಆಟೋಮೇಟ್ ಮಾಡ್ಬೋದು API ಕಾಲ್ ಮಾಡಿ. ಬಟ್ ಅದು ಡಿಫ್ರೆಂಟ್ ಟಾಸ್ಕ್. ಬಟ್ ಇದು ಸಾಕು. ನನ್ನ ಕೇಳಿದ್ರೆ ಇದು ತುಂಬ ಈಸಿಯಾಗಿ ನಿಮಗೆ ವರ್ಕ್ ಆಗ್ತದೆ. ಎಂದಾದರೂ ಒಳ್ಳೆಯ ದಿನ ಯಾವುದು ಅಂತ ತಿಳ್ಕೊಳ್ಬೇಕಾದ್ರೆ ದಿಸ್ ಈಸ್ ದ ಬೆಸ್ಟ್ ಮೆಥಡ್. ನೀವು ಬೇಕಾದ್ರೆ ಇದನ್ನು ಬಳಸ್ಕೊಳ್ಬೋದು. ಇದು ಸಾಫ್ಟ್ವೇರಿಗೆ ಸಂಬಂಧಪಟ್ಟ ವಿಚಾರ. ಮತ್ತೊಂದು ವಿಚಾರ ಹೇಳಬೇಕಾದ್ರೆ, ಈ ಪಾಠದ ನಂತರ ಮತ್ತೆ ನಮಗೆ ಪೆಂಡಿಂಗ್ ಇರುವಂಥದ್ದು, ನಾನು ಕಮಿಟ್ ಆಗಿರೋದು 3 ವಿಚಾರಗಳಿದೆ. ಒಂದು ಷಡ್ಬಲ ಅಂತ ಒಂದು ಟಾಪಿಕ್ ಹೇಳಬೇಕು. ಷಡ್ಬಲ ಕ್ಯಾಲ್ಕುಲೇಷನ್, ಎಲ್ಲ ಕ್ಯಾಲ್ಕುಲೇಷನ್ನೇ
ಷಡ್ಬಲದಲ್ಲಿ ಕ್ಯಾಲ್ಕುಲೇಷನ್ ಪಾರ್ಟ್ ಬೇಡ, ಜಾತಕದಲ್ಲಿ ನೋಡಿ ಒಂದು ಗ್ರಹದ ಬಲ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಷಡ್ಬಲವನ್ನು ಯೂಸ್ ಮಾಡೋಣ. ಎರಡನೇದು ಅಷ್ಟಕ ವರ್ಗ ಒಂದು ಟಾಪಿಕ್ ಹೇಳಬೇಕು. ಆ ಅಷ್ಟಕ ವರ್ಗ ಒಂದು ಪೆಂಡಿಂಗ್ ಇದೆ, ಇದೆರಡೂ ಒಂದು ಕ್ಲಾಸಲ್ಲಿ ಆಗೋಗುತ್ತೆ. ನಂತರ ಪ್ರಶ್ನೆಶಾಸ್ತ್ರ ಹೇಳ್ತೇನೆ ಅಂತ ಹೇಳಿದ್ದೇನೆ. ಸೊ ಆ ಪ್ರಶ್ನೆಶಾಸ್ತ್ರ ಸ್ವಲ್ಪ ದಿನಗಳಾಗ್ತದೆ. ಸೊ ಆ ಪ್ರಶ್ನೆಶಾಸ್ತ್ರನೂ ಕೂಡ ನಾನು ಕಂಟಿನ್ಯೂ ಮಾಡ್ತೇನೆ. ನಿಮಗೆ ಪ್ರಶ್ನೆಶಾಸ್ತ್ರ ಎಂಬುದು ನಿಮಗೆ ಉಗಾದಿ ಹಬ್ಬದ ನಂತರ ಏಪ್ರಿಲ್ 3rd ವೀಕಿಂದ ಶುರುವಾಗ್ತದೆ. ಸೊ ಆ ಏಪ್ರಿಲ್ 3rd ವೀಕ್ ತನಕ ನೀವು ಎಕ್ಸಾಂಪಲ್ಸ್ ಏನಾದರೂ ನಾವು ಇದೆಯೋ ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಏನಾದರೂ ಡೌಟ್ ಬಂದರೆ ನನಗೆ ವಾಟ್ಸಾಪಲ್ಲಿ ಮೆಸೇಜ್ ಮಾಡಿದರೆ ಎಲ್ಲರ ಡೌಟ್ಸನ್ನು ತೊಗೊಂಡು ಇಂಪಾರ್ಟೆಂಟ್ ಡೌಟ್ಸನ್ನು ನಾನು ಬೇಕಾದ್ರೆ ಅದೊಂದು ಒಂದು ವಿಡಿಯೋ ಥರ ಮಾಡಿ ನಿಮಗೆ ನಾನು ಶೇರ್ ಮಾಡ್ತೇನೆ. ಆಮೇಲೆ ಈ ಶನಿವಾರದ ದಿನ ಏಪ್ರಿಲ್ 3rd ವೀಕ್ವರೆಗೂ ಶನಿವಾರ ಅಂತಂಬೋದು ಇದು ಟೈಮ್ ಇರೋದ ಕಾರಣ ಈ ತೆಲುಗಿನಲ್ಲಿ ನಾವು ಪಾಠವನ್ನು ಈಗ ಶುರು ಮಾಡಿದ್ದೇವೆ. ಅವರಿಗೆ ಕರ್ಮ ಸಿದ್ಧಾಂತದಲ್ಲಿ ಕೆಲವೊಂದು ವಿಚಾರ, ಮೋಕ್ಷಕ್ಕೆ ಸಂಬಂಧಪಟ್ಟ ವಿಚಾರ, ತ್ರಿಮತಗಳಿಗೆ ಸಂಬಂಧಪಟ್ಟ ವಿಚಾರ ಅವರಿಗೆ ಕವರ್ ಆಗಲಿಲ್ಲ. ಸೊ ಏನಾಗ್ತದೆ, ನೆಕ್ಸ್ಟ್ ಶನಿವಾರದಿಂದ ಅವರಿಗೆ ಆ ವಿಚಾರಗಳನ್ನು ಹೇಳೋದಕ್ಕೆ ಅಲೋಕೇಟ್ ಮಾಡ್ತಾ ಇದ್ದೇನೆ. ಸೊ ಏಪ್ರಿಲ್ 3rd ವೀಕ್ವರೆಗೂ ಅಡ್ವಾನ್ಸ್ಡ್ ಬ್ಯಾಚಸ್ಸಿಗೆ ಜಸ್ಟ್ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನಿಮಗೆ ಕ್ಲಾಸಸ್ ಏನಿರಲ್ಲ, ಅವರಿಗೆ ಯಾವಾಗ ಕಂಪ್ಲೀಟ್ ಆಗುತ್ತೋ ಆಲ್ಮೋಸ್ಟ್ ಆಲ್ ಒಂದು 5 to 6 ಕ್ಲಾಸಸ್ ಆಗುತ್ತೆ ಅವರಿಗೆ. ಆ 5 to 6 ಕ್ಲಾಸಸ್ ನಂತರ ನಿಮಗೆ ಯಥಾರೀತಿ ಪ್ರಶ್ನೆಶಾಸ್ತ್ರವನ್ನು ಶುರು ಮಾಡ್ತೇನೆ. ಅಷ್ಟರೊಳಗೆ ನೀವು ಬೇಸಿಕ್ಸನ್ನು ಒಂದು ಸಲ ರಿವೈಸ್ ಮಾಡಿ, ಎಕ್ಸಾಂಪಲ್ಸನ್ನು ನೀವು ಪ್ರಾಕ್ಟೀಸ್ ಮಾಡಿ, ಇಷ್ಟವರೆಗೆ ನಾವು ಏನೇನು ಹೇಳಿದ್ದೇವೆ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ಬೋದು. ಸೊ ಇದು ಇವತ್ತಿನ ದಿನ ಪಾಠ. ಇವತ್ತಿನ ಪಾಠದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಅಥವಾ ಜನರಲ್ಲಾಗಿ ಜ್ಯೋತಿಷ್ಯದಲ್ಲಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ನೀವು ಒಬ್ಬೊಬ್ಬರಾಗಿ ಅನ್ಮ್ಯೂಟ್ ಮಾಡಿಕೊಂಡು ಕೇಳಬಹುದು. ನಮೋ ನಮಃ.